ಅವ್ರಿಗೆ ಓಕೆ ನೋಡ್ಬೇಕಲ್ಲ ಅವರು. ಶುರು ಮಾಡ್ಬೋದಾ? ಆತ್ಮೀಯ ರಂಗಕರ್ಮಿಗಳೇ, ರಂಗಪ್ರಿಯರಿಗೆ, ರಂಗ ಪ್ರೇಕ್ಷಕರಿಗೆ ಮಲ್ಲಿಕಾರ್ಜುನಯ್ಯನ ನಮಸ್ಕಾರಗಳು. ಈ ದಿನ ನಾನು ನಿಮಗೆ ಕೋಲಾರ ರಂಗ ಚಟುವಟಿಕೆಗಳ ಬಗ್ಗೆ ನನಗೆ ತಿಳಿದಿರುವ, ನನ್ನ ಅನುಭವಕ್ಕೆ ಬಂದಿರುವ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಇದಕ್ಕೆ ಅನುವು ಮಾಡಿಕೊಟ್ಟಂಥ ಅಭಿನಯ ಭಾರತಿ ಧಾರವಾಡ ಸಂಸ್ಥೆಗೆ ಮತ್ತು ಸಂಸ್ಥೆಯ ಸದಸ್ಯರಿಗೆ ಮೊಟ್ಟ ಮೊದಲಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಈ ಮಾಹಿತಿಗಳನ್ನು ಕಲೆ ಹಾಕುವ ಕಾರ್ಯದಲ್ಲಿ ಸಹಕರಿಸಿದ ನನ್ನ ಕೋಲಾರದ ರಂಗ ಗೆಳೆಯರಾದಂತಹ ನಾ ವೆಂಕಿ, ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂತಹ ಜಾನಪದ ನಾಟಕ ಅಕಾಡೆಮಿ ಮಾಡಬೇಕಾ ಕಾರ್ಯದಲ್ಲಿ ಸಹಕರಿಸಿದ ನನ್ನ ಕೋಲಾರದ ರಂಗ ಗೆಳೆಯರಾದ ನಾ ವೆಂಕಿ, ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂತಹ ನನ್ನ ಗೆಳೆಯರಾದ ಪಿಚ್ಚಳ್ಳಿ ಶ್ರೀನಿವಾಸ್, ರಂಗ ವಿಜಯದ ವಿಜಯಕುಮಾರ್ ಮಾಲೂರು, ನನ್ನ ಗೆಳೆಯರಾದ ಮಲ್ಲಪ್ಪ ಹಾಗೂ ತಿಪ್ಪೇಸ್ವಾಮಿ, ನಿವೃತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮುಳುಬಾಗಿಲಿನ ವೆಂಕಟಾಚಲಪತಿಗಳು, ಇವರೆಲ್ಲರಿಗೂ ನಾನು ಮೊಟ್ಟ ಮೊದಲಿಗೆ ವಂದಿಸುತ್ತೇನೆ. ರಂಗಭೂಮಿ ಒಂದು ನಾಡಿನ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗ. ಲಲಿತ ಕಲೆಗಳೆಲ್ಲವನ್ನು ಮೈಗೂಡಿಸಿಕೊಂಡು ವಿಭಿನ್ನ ಅಭಿರುಚಿಯ ಜನರನ್ನ ಏಕಕಾಲಕ್ಕೆ ತಣಿಸುವ ವಿಶೇಷತೆಯನ್ನು ಹೊಂದಿರುವ ಸಮಷ್ಟಿ ಕಲೆ. ಮನರಂಜನೆಯ ಜೊತೆಗೆ ಮಾನವನ ಓರೆಕೋರೆಗಳನ್ನ ತಿದ್ದುವುದರ ಮೂಲಕ ನೀತಿ ನಿರ್ಮಲತೆಗಳನ್ನ ನೈತಿಕ ಸಂಸ್ಕಾರವನ್ನು ನೀಡುತ್ತಾ ಉನ್ನತ ಜೀವನ ಮೌಲ್ಯಗಳನ್ನ ಉಜ್ವಲಗೊಳಿಸುತ್ತಾ ತನ್ಮೂಲಕ ಉತ್ತಮ ಅಭಿರುಚಿಯನ್ನು ಬೆಳೆಸುತ್ತಾ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇನ್ನು ಪ್ರಸ್ತುತ ಕೋಲಾರ ಜಿಲ್ಲೆಯ ರಂಗಭೂಮಿಯ ಚಟುವಟಿಕೆಗಳ ಬಗ್ಗೆ ನಾನು ಹೇಳುವುದಕ್ಕೆ ಮೊದಲು, ಕೋಲಾರ ಮುಖ್ಯವಾಗಿ ಗಡಿ ಪ್ರದೇಶ. ಇಲ್ಲಿಯ ಜನ ಕನ್ನಡ ಭಾಷಿಕರಾದರೂ ಇವರ ಮೇಲೆ ತೆಲುಗು ಮತ್ತು ತಮಿಳು ಭಾಷೆಯ ಪ್ರಭಾವ ಸಾಕಷ್ಟಿದೆ. ಒಂದು ಸಮೂಹ ಪರಂಪರೆಯಿಂದ ರೂಢಿಸಿಕೊಂಡು ಬಂದಿರುವ ಕ್ರಿಯಾ ವಿನ್ಯಾಸವನ್ನೇ ಸಂಪ್ರದಾಯ ಎನ್ನಲಾಗುತ್ತದೆ. ಜನ ಏನ್ ಮಾಡಬೇಕು ಅನ್ನೋದು ಸಂಪ್ರದಾಯವಾದ್ರೆ ಹೇಗ್ ಮಾಡಬೇಕು ಅನ್ನೋದು ಆಚರಣೆ ಆಗ್ತದೆ. ಈ ಸಂಪ್ರದಾಯ ಮತ್ತು ಆಚರಣೆಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮಾನವನ ಬದುಕನ್ನು ರೂಪಿಸುವುದರಲ್ಲಿ, ಸಂಸ್ಕೃತಿಯನ್ನ ಪಾಲಿಸುವುದರಲ್ಲಿ, ನಾಗರಿಕತೆಯನ್ನು ರೂಢಿಸುವಲ್ಲಿ ಆಚರಣೆ ಸಂಪ್ರದಾಯಗಳಿಗೆ ವಿಶೇಷವಾದ ಮಹತ್ವವಿದೆ. ಅವು ಮನುಷ್ಯನ ಜೀವನದ ಅವಿಭಾಜ್ಯ ಸಂಗತಿಗಳಾಗಿದ್ದು, ಅವನು ಸಂಘಜೀವಿಯಾಗಿ ಬಾಳಬೇಕಾದರೆ ಸಮಾಜದ ಭದ್ರತೆ ಹಾಗೂ ಸಾಮರಸ್ಯಗಳನ್ನು ಪೋಷಿಸುವಲ್ಲಿ ಕಟ್ಟುಪಾಡುಗಳು ಮುಖ್ಯವಾಗುತ್ತದೆ. ಇಡೀ ಸಮಾಜವನ್ನು ನಿಯಂತ್ರಿಸಿ ಯೋಗ್ಯ ದಾರಿಯಲ್ಲಿ ಮುನ್ನಡೆಸುವ ತಾಕತ್ತು ಆಚರಣೆ ಮತ್ತು ಸಂಪ್ರದಾಯಗಳಿರುತ್ತದೆ. ಜಾನಪದ ಇಲ್ಲದೆ ಇರತಕ್ಕಂತಹ ಮಾನವ ಸಮಾಜ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಪ್ರತಿಯೊಂದು ಸಮಾಜವು ತನ್ನದೇ ಆದಂತಹ ಕತೆ, ಗೀತೆ, ಗಾದೆ, ನೃತ್ಯ, ಒಗಟು, ನಂಬಿಕೆ, ಐತಿಹ್ಯ, ಉಡುಪು, ತುಡುಪು, ಆಚರಣೆ, ಸಂಪ್ರದಾಯ ಇವುಗಳನ್ನೆಲ್ಲ ಹೊಂದಿರುತ್ತದೆ. ಕೋಲಾರ ಜಿಲ್ಲೆ ಮುಖ್ಯವಾಗಿ ಜನಪದ ಆಚರಣೆಗಳನ್ನ ತವರೂರು. ಈ ಜಾನಪದ ರಂಗಕಲೆಗಳ ಬಗ್ಗೆ ನಾನು ನಿಮಗೆ ನಂತರ ತಿಳಿಸುತ್ತೇನೆ. ಈಗ ಮೊದಲು ನಾನು ಕೋಲಾರ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ
ಹೆಸರು ಮಾಡಿರುವ ಗಣ್ಯರ ಮಾನ್ಯರ ಹೆಸರನ್ನ ನಾನು ನಿಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನ ಪಡೆದಂತಹ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಹಾಗೂ CNR ರಾವ್ ಅವರು ಕೋಲಾರ ಜಿಲ್ಲೆಯವರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಇನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಮಂಕುತಿಮ್ಮನ ಕಗ್ಗವನ್ನು ರಚಿಸಿದ DV ಗುಂಡಪ್ಪನವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂತಹ ಅಂಪ ನಾಗರಾಜನವರು, ಅವರ ಶ್ರೇಷ್ಠ ಸಾಹಿತಿಗಳಾದ ಕಮಲಾ ಅಂಪನಾರವರು, ನಾಡು ಕಂಡ ಶ್ರೇಷ್ಠ ಚಿಂತಕ ಗಾಂಧಿವಾದಿ ಪದ್ಮವಿಭೂಷಣ ಪುರಸ್ಕೃತ H. ನರಸಿಂಹಯ್ಯನವರು, ಶಿಲ್ಪಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಜ್ಞಾನಾನಂದರವರು, ಪ್ರಸಿದ್ಧ ಲೇಖಕಿ ಸರಿತಾ ಜ್ಞಾನಾನಂದರವರು, ನಾಡಿನ ಜಾನಪದ ಕೋಗಿಲೆ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂತಹ ಪಿಚ್ಚಳ್ಳಿ ಶ್ರೀನಿವಾಸರವರು, TN ಸೀತಾರಾಮರವರು, ಕವಿ ನಾಟಕಕಾರ ಲಕ್ಷ್ಮೀಪತಿಯವರು, ಹಾಸ್ಯ ಲೇಖಕ MS ನರಸಿಂಹಮೂರ್ತಿಯವರು, ನಂಗಲಿ ಶಿವಾನಂದಂ, ನಂಗಲಿ ಚಂದ್ರಶೇಖರ್ ಅವರು, ಕವಿ ನಾಟಕಕಾರ KY ನಾರಾಯಣಸ್ವಾಮಿ ಅವರು, ಕೊಟಗಾನಹಳ್ಳಿ ರಾಮಯ್ಯನವರು, ಇವರೆಲ್ಲರೂ ಜನಿಸಿದ್ದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪಟ್ಟಾಭಿರಾಮನ್, SC ಲಿಂಗಾರೆಡ್ಡಿ, ನಾಗಿರೆಡ್ಡಿ, TL ಗಂಗಿರೆಡ್ಡಿ, ಗೌರಿಬಿದನೂರಿನ ಅನ್ನಪೂರ್ಣಮ್ಮ, KC ರೆಡ್ಡಿ, MV ಕೃಷ್ಣಪ್ಪ, KG ಬಸಪ್ಪ, ವೆಂಕಟಸ್ವಾಮಿ, ಮಾಲೂರು ಸೊಣ್ಣಪ್ಪ, ಇನ್ನು ಮುಂತಾದವರು, ಹಾಗೆಯೇ ಅಂದಿನ ಮೈಸೂರು ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿಯನ್ನು ಕೊಟ್ಟಂತಹ ಜಿಲ್ಲೆ ಕೋಲಾರ ಜಿಲ್ಲೆ. ಚಂಗಲರಾಯ ರೆಡ್ಡಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಕೊಟ್ಟಂತಹ ಜಿಲ್ಲೆ ಕೋಲಾರ. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಹೆಸರು ಬಲ್ಲಂತಹ ನಾಟಕಕಾರರ ಹೆಸರನ್ನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. TN ಸೀತಾರಾಮ್ ಇವರು ರಚಿಸಿದ ಆಸ್ಫೋಟ ಮತ್ತು ನಮ್ಮೊಳಗೊಬ್ಬ ನಾಜುಕೆಯ ನಾಟಕ, ಈ ಎರಡೂ ನಾಟಕಗಳು ಹವ್ಯಾಸಿ ನಾಟಕ ರಂಗದಲ್ಲಿ ಹೆಸರು ಮಾಡಿದಂತಹ ನಾಟಕಗಳು. ಈ ಎರಡೂ ನಾಟಕಗಳನ್ನ ನಾಡಿನ ಪ್ರಸಿದ್ಧ ನಿರ್ದೇಶಕರಾದಂತಹ ನಾಗೇಶ್ ಅವರು ನಿರ್ದೇಶನ ಮಾಡಿದ್ರು. ಬಹಳ ಯಶಸ್ವಿಯನ್ನು ಕಾಣ್ತಾರೆ. ಇನ್ನು ಲಕ್ಷ್ಮೀಪತಿ ಕೋಲಾರ ಇವರು ರಚಿಸಿದ ನಾಟಕಗಳು ಸಿಂದಾಟ, ಅಲ್ಲಮನ ಬಯಲಾಟ, ದೇವರ ನ್ಯಾಯ, ಪೋಸ್ಟ್ ಬಾಕ್ಸ್ ನಂಬರ್ 9. ಸಿಂಗ್ ನಾಟಕವನ್ನ ನನ್ನ ಗೆಳೆಯ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಪಿಚ್ಚಳ್ಳಿ ಶ್ರೀನಿವಾಸರವರು ನಿರ್ದೇಶಿಸಿ ಯಶಸ್ಸನ್ನು ಕಂಡರು. ಅಲ್ಲಮನ ಬಯಲಾಟ ರಂಗ ನಿರಂತರ ಬೆಂಗಳೂರು ನಿರ್ಮಾಣ ಮಾಡಿ ರಾಮಕೃಷ್ಣಯ್ಯನವರು ನಿರ್ದೇಶನ ಮಾಡಿ ಬಹಳ ಯಶಸ್ಸನ್ನು ಕಾಣ್ತು. ಹಾಗೆ ಇವರ ಮತ್ತೊಂದು ಅಭೂತಪೂರ್ವ ನಾಟಕ ಕನ್ನಗತ್ತಿ. ಈ ನಾಟಕವನ್ನು ಸಹ ರಂಗ ನಿರಂತರ ಬೆಂಗಳೂರು ಇವರು ನಿರ್ಮಾಣ ಮಾಡಿದ್ರು. ನಾಡಿನ ಹೆಸರಾಂತ ನಿರ್ದೇಶಕ NSTಯ ನಿರ್ದೇಶಕರು ಆದಂತ C. ಬಸವಲಿಂಗಯ್ಯನವರು ನಿರ್ದೇಶನ ಮಾಡಿ ಯಶಸ್ಸನ್ನು ಕಂಡರು. ಇನ್ನು ಪೋಸ್ಟ್ ಬಾಕ್ಸ್ ನಂಬರ್ 9 ಕೋಲಾರದಲ್ಲಿ ಇದರ ರಂಗ ಪ್ರದರ್ಶನ ಆಯಿತು. ಅದರ ನಿರ್ದೇಶಕರ ಹೆಸರನ್ನ ನಾನು ಮರ್ತಿದ್ದೇನೆ. ಇನ್ನು ನೆಲಮೂಲ ಕವಿ ನಾಟಕಕಾರ ಕೋಟಗಾನಹಳ್ಳಿ ರಾಮಯ್ಯನವರು ಬರೆದಂತಹ ನಾಟಕಗಳು ನಾಯಿತಿಪ್ಪ, ಹಕ್ಕಿ ಹಾಡು, ಗಂಗಭಾರತ, ರಕ್ತಪಕ್ಷಿ, ಕಾಗೆ ಮತ್ತು ಇರುವೆ ಬಲ, ನೀರ್ದೀಪಗಳ ದಿಬ್ಬಣ, ಕಲ್ಲು ಬಂಡೆ, ನಮ್ಮವ್ವ, ಅಲಿಬಾಬಾ ಮತ್ತು 40 ಕಳ್ಳರು, ಇನ್ನೂ ಮುಂತಾದವು. ಮೇಲ್ಕಂಡ ಎಲ್ಲಾ ನಾಟಕಗಳನ್ನ ನಾಡಿನ ವಿವಿಧ ನಿರ್ದೇಶಕರು ಯಶಸ್ವಿಯಾಗಿ ನಿರ್ದೇಶಿಸಿದ್ದಾರೆ. ಒಂದು ವಿಶೇಷವನ್ನ ನಾನು ನಿಮ್ಗೆ ಹೇಳಬೇಕು. ಕೊಟಗಾನಹಳ್ಳಿ ರಾಮಯ್ಯನವರ ಎಲ್ಲಾ ನಾಟಕಗಳನ್ನ ನನ್ನ ಗೆಳೆಯ ಬೆಳ್ತೂರು ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿ ಯಶಸ್ಸನ್ನು ಕಂಡಿದ್ದಾರೆ. ಅದೊಂದು ಹೆಮ್ಮೆಯ ವಿಚಾರ. ಮತ್ತೆ MS ನರಸಿಂಹಮೂರ್ತಿಯವರು, ಇವರು ನಾಡಿಗೆ ಅಲ್ಲ, ರಾಷ್ಟ್ರಕ್ಕೆ ಅಲ್ಲ, ರಾಜ್ಯಕ್ಕೆ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿಯೂ ಹೆಸರು ಮಾಡಿದಂತಹ ಹಾಸ್ಯ ಚಕ್ರವರ್ತಿ. ಇವರು ಬರೆದಂತಹ ನಾಟಕ ಸನ್ಮಾನ ಸುಖ, ಕಿವುಡು ಸಾರ್ ಕಿವುಡು,
ಲಾಕ್ಔಟ್ ಅಲ್ಲ ನಾಕ್ಔಟ್. ನಾನು ಸಹ ಇವರ ಲಾಕ್ಔಟ್ ಅಲ್ಲ ನಾಕ್ಔಟ್ ನಾಟಕವನ್ನ ನಿರ್ದೇಶನ ಮಾಡಿ ಮೊದಲ ಬಹುಮಾನವನ್ನು ಗಳಿಸಿದ್ದೀನಿ ಅಂತರ್ ಕಾರ್ಮಿಕ ಇದರಲ್ಲಿ. ಹಾಗೆ ನಮ್ಮ ನೆಲಮೂಲ ಕವಿ ಕೊಟಗಾನಹಳ್ಳಿ ರಾಮಯ್ಯನವರ ಗಂಗಭಾರತ ನಾಟಕವನ್ನು ಸಹ ನಿರ್ದೇಶನ ಮಾಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಹ ಯಶಸ್ಸನ್ನು ಕಾಣಬಹುದು. ಇನ್ನು ಮಾಲೂರಿನ ಪ್ರಸಂಗಕ್ಕೆ ಬಂದರೆ ಹವ್ಯಾಸಿ ನಾಟಕ ರಂಗಕ್ಕೆ ಕೋಲಾರ ಜಿಲ್ಲೆ ರಂಗಭೂಮಿ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸರಾವ್ ಅವರ ಪ್ರಕಾರ ಗ್ರಾಮೀಣ ರಂಗಭೂಮಿ ಈ ಹೊತ್ತಿಗೂ ಜಾತ್ರೆ ಹಬ್ಬ ಹರಿದಿನಗಳ ಸುಗ್ಗಿ ಕಾಲದಲ್ಲಿ ಒಂದಲ್ಲ ಒಂದು ಹಳ್ಳಿಯಲ್ಲಿ ಸಾಮ್ರಾಟ್ ಸುಯೋಧನ, ದಾನವೀರ ಶೂರಕರ್ಣ, ಭೂಕೈಲಾಸ, ಶ್ರೀರಾಮ ಪಟ್ಟಾಭಿಷೇಕನೋ ಅಥವಾ ಇತ್ತೀಚಿನ ಸಿನಿಮಾತ್ಮ ಚರಿತ್ರೆಯೋ ಇದ್ದೇ ಇರ್ತದೆ. ಅವರು ಕಂಡ ಹಾಗೆ ಆಧುನಿಕ ಕನ್ನಡ ನಾಟಕ ಪರಂಪರೆ ಸಪ್ಪೆ. ಯಾಕಂದ್ರೆ ಮುಖ್ಯವಾಗಿ ಜಿಲ್ಲೆಯಲ್ಲಿ ತೆಲುಗು ಭಾಷಾ ಪ್ರಭಾವ ಒಂದು ಕಡೆ, ಇನ್ನೊಂದು ನಾಟಕವನ್ನೇ ಅಧ್ಯಯನ ಮಾಡಿ ರಂಗಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳ ಕೊರತೆ. ಹಾಗಾಗಿ ಆಧುನಿಕ ಕನ್ನಡ ನಾಟಕಕ್ಕಿಂತ ಹೆಚ್ಚಿಗೆ ಗ್ರಾಮೀಣ ಭಾಗದಲ್ಲಿ ನಡೆಯುವ ವಿಶೇಷ ಪ್ರದರ್ಶನಗಳೇ ಹೆಚ್ಚು. ಇನ್ನು ಕೋಲಾರದ ರಂಗ ಚಟುವಟಿಕೆಗಳ ಬಂದಾಗ ಅಲ್ಲಿ BVB ಗಿರಿಯವರು, ತಾಜ್ಬೀರ್ ಅವರು, ಹಾಗೂ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮುನಿಯಪ್ಪನವರು, ಅರಣ್ಯ ಇಲಾಖೆಯಿಂದ ಕೆಲಸ ಮಾಡ್ತಿದ್ದಂತಹ ವರದರಾಜ್ರವರು ಸಾಮಾಜಿಕ ನಾಟಕಗಳನ್ನ ತೊಡಗಿಸಿಕೊಂಡು ರಂಗ ಕ್ರಿಯೆಗಳು ನಿರಂತರವಾಗಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಲಕ್ಷ್ಮೀಪತಿ ಕೋಲಾರ, ಸೋಮಶೇಖರ ಗೌಡ, ಕೆ ಮೂರ್ತಿ ಅಂತಹ ಗೆಳೆಯರು ಭೂಮಿಕಾ ಅಂತ ರಂಗತಂಡವನ್ನು ಕಟ್ಟಿಕೊಂಡು ಕೋಲಾರದಲ್ಲಿ ಅನೇಕ ನಾಟಕಗಳನ್ನ ಪ್ರದರ್ಶನ ಮಾಡಿದ್ದಾರೆ. ರಂಗ ಚಟುವಟಿಕೆ ಹಸಿರಾಗಿರುವಂತೆ ನೋಡ್ಕೊಂಡಿದ್ದಾರೆ. ಇನ್ನು ನನ್ನ ಗೆಳೆಯ ಮಾಲೂರಿನ ವಿಜಿ, ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲೇ ಬೆಂಗಳೂರಿನ ಹೆಸರಾಂತ ನಿರ್ದೇಶಕ CG ಕೃಷ್ಣಸ್ವಾಮಿ ಅವರು, ಅಂದ್ರೆ ಅಫೆಕ್ಷನೇಟ್ಲಿ ಕಾಲ CGK, ಅವರು ನಿರ್ದೇಶಿಸಿದ ಕುಸುಮಬಾಲೆ, ದೇವನೂರು ಮಹಾದೇವರ ನೀಳ್ಗತೆ ಕುಸುಮಬಾಲೆ ನಾಟಕದಲ್ಲಿ ಸಾಕವ್ವ ನಮ್ಮ ಉಮಾಶ್ರೀ ಅವರ ಮೊಮ್ಮಗನಾಗಿ ನಟಿಸಿ ಹೆಸರು ಮಾಡದಂತಹ ಕಲಾವಿದ. ಇವತ್ತಿಗೂ ಸಹ ರಂಗವಿಜಯ ಅಂತ ಒಂದು ರಂಗತಂಡವನ್ನು ಕಟ್ಟಿಕೊಂಡು ನಾಡಿನಾದ್ಯಂತವಲ್ಲದೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಹೆಸರು ಮಾಡದಂತಹ ಕಲಾವಿದ ನನ್ನ ಗೆಳೆಯ ಮಾಲೂರು ವಿಜಿ. ಹಾಗೂ ಕೋಲಾರದಲ್ಲಿ ಕೊಟಗಾನಹಳ್ಳಿ ರಾಮಯ್ಯ ಅವರು ಆದಿಮ ಸಾಂಸ್ಕೃತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದ ಮೇಲೆ ನಿರಂತರವಾಗಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ನಾಟಕ ತಂಡಗಳನ್ನ ಕರೆಸಿ ಪ್ರದರ್ಶನಗಳನ್ನ ಏರ್ಪಡಿಸುವುದರ ಮೂಲಕ ರಂಗಕ್ರಿಯೆಯನ್ನ ಜೀವಂತವಾಗಿರಿಸಿದ್ದಾರೆ. ಈಗ ರಾಮಯ್ಯ ಅವರು ಬುಡ್ಡಿ ದೀಪ ಅನ್ನೋ ತಂಡವನ್ನ ಕಟ್ಟಿಕೊಂಡು ನಾಟಕವನ್ನ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸ್ತಾ ಬಂದಿದ್ದಾರೆ. ಇನ್ನು ಮಾಲೂರಿನಲ್ಲಿ ನನ್ನ ಗೆಳೆಯ ಪಿಚ್ಚಳ್ಳಿ ಶ್ರೀನಿವಾಸ್ ಸಾರಂಗರಂಗ ಅನ್ನೋ ಒಂದು ತಂಡ ಕಟ್ಕೊಂಡು ಪ್ರತಿ ಅಮಾವಾಸ್ಯೆ ದಿವಸನೂ ರಂಗ ಚಟುವಟಿಕೆಗಳನ್ನ, ರಂಗ ಪ್ರದರ್ಶನಗಳನ್ನ ಮಾಡ್ತಾ ಬಂದಿದ್ದಾರೆ. ಇದು ಅಲ್ಲದೆ ಸಾಂಸ್ಕೃತಿಕವಾಗಿ ಮಕ್ಕಳಿಗೆ ರಂಗ ತರಬೇತಿ ಶಿಬಿರಗಳನ್ನ ಕಲಿಸೋದ್ರ ಮುಖಾಂತರ ರಂಗ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆಯೇ ನಾಡಿನಲ್ಲಿ ಪ್ರಥಮವಾಗಿ ಚರ್ಮವಾದ್ಯಗಳ ಶಾಲೆಯನ್ನ ಪ್ರಾರಂಭಿಸಿ ಚರ್ಮವಾದನದನ್ನ ಎಲ್ರಿಗೂ ಕಲಿಸುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ನರಸಾಪುರಕ್ಕೆ ಬಂದ್ರೆ ಇಂಚನ ನಾರಾಯಣ ಸ್ವಾಮಿ ಇವರು ಶಿಕ್ಷಕ ವೃತ್ತಿಯ ಜೊತೆಗೆ ಮಕ್ಕಳ ರಂಗಭೂಮಿಯ ಕಡೆಗೂ ಗಮನ ಕೊಡ್ತಿದ್ದಾರೆ. ಇನ್ನು ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಅಲ್ಲಿ ಬೆಂಗಳೂರಿನ ಸಮುದಾಯ ಮತ್ತು ಇನ್ನಿತರ ರಂಗತಂಡಗಳ ಸಂಸ್ಥೆ ಜೊತೆಗೆ ಕಿರಣ್ ಅನ್ನೋ ಒಬ್ರು ಅಡ್ವೊಕೇಟ್ರು
ಅಂದ್ರೆ ನ್ಯಾಯವಾದಿಗಳು ಗರಿಕೆ ಅನ್ನೋ ಸಂಸ್ಥೆ ಕಟ್ಕೊಂಡು ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗೆ ಬೇಸಿಗೆ ಶಿಬಿರಗಳನ್ನ, ಮಕ್ಕಳ ನಾಟಗಳನ್ನ ಪ್ರಯೋಗಿಸ್ತಾ ರಂಗಕ್ರಿಯೆಯನ್ನ, ರಂಗ ಚಟುವಟಿಕೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ 50ರ ದಶಕದಲ್ಲಿ ಶಿಕ್ಷಕರಾಗಿದ್ದ ಮಾಲೂರಿನ MS ಬಾಬ್ ಸಿಂಗ್, ಕಲಾವಿದರಾದ ಟಿ ವೆಂಕಟಪ್ಪ, ಮಾಲೂರು ಸೊಣ್ಣಪ್ಪ ಎಂದು ಪ್ರಖ್ಯಾತರಾದ ಇವರು, ಈ 3 ಜನ ಅಂದ್ರೆ ಪಾಪ್ ಸಿಂಗು, ವೆಂಕಟಪ್ಪ, ಮಾಲೂರು ಸೊಣ್ಣಪ್ಪ, ಈ ತ್ರಿಮೂರ್ತಿಗಳು ಅನೇಕ ಕಲಾವಿದರ ಬದುಕಿಗೆ ಮಾರ್ಗದರ್ಶಕರಾಗಿದ್ದರು. ಅನೇಕ ನಾಟಕಗಳನ್ನು ರಚಿಸಿ, ನಿರ್ದೇಶಿಸಿ, ಸಾಕಷ್ಟು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನ ರಂಗಕ್ಕಿಳಿಸಿ ರಂಗದ ದಿಗ್ಗಜರಾಗುವಂತೆ ಮಾಡುವಲ್ಲಿ ಈ ಮೂವರ ಸೇವೆ ಅನನ್ಯ ಅಂತ ಅನ್ನೋದು ತಪ್ಪಾಗಲಾರದು. ಅನಂತರದಲ್ಲಿ ಅವರ ಹಾದಿಯಲ್ಲೇ ಅನೇಕ ಕಲಾವಿದರು ಬೆಳಕಿಗೆ ಬಂದರು. ಮಾಲೂರು ಸೊಣ್ಣಪ್ಪನವರು ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರಾದರೂ ಪ್ರವೃತ್ತಿಯಲ್ಲಿ ಹರಿಕಥಾ ವಿದ್ವಾಂಸರಾಗಿದ್ದರು. ಇವರು ನಾಡಿನ ಪ್ರತಿ ಹಳ್ಳಿಯಲ್ಲೂ ತಮ್ಮ ಹರಿಕತೆಯ ಮೂಲಕ ಜನಮಾನಸದಲ್ಲಿ ಮನೆ ಮಾಡಿದ್ರು. ಇವರೆಷ್ಟು ಪ್ರಖ್ಯಾತರಾಗಿದ್ರು ಅಂತಂದ್ರೆ, ಮಾಲೂರು ಅಂತಂದ್ರು ಮಾಲೂರು ಸೊಣ್ಣಪ್ಪನವರು ಅಲ್ವಾ ಅನ್ನೋಷ್ಟು ಪ್ರಸಿದ್ಧರಾಗಿದ್ರು. ಇವರು ಗಂಧದ ಗುಡಿ ಚಲನಚಿತ್ರದಲ್ಲಿ ರಾಜ್ಕುಮಾರ್ ಜೊತೆ ನಟಿಸಿಯೂ ಸಹ ಹೆಸರು ಮಾಡಿದರು. ಇನ್ನು MH ಪಾಪ್ ಸಿಂಗ್ ಅವರು ಬಹು ಕಟ್ಟುನಿಟ್ಟಿನ ಶಿಕ್ಷಕರಾಗಿದ್ರು. ಮಕ್ಕಳನ್ನ ತಿದ್ದಿ ತೀಡುವುದರಲ್ಲಿ ಬಹುದೊಡ್ಡ ಸಾಧನೆ ಮಾಡಿದ್ರು. ಅದಷ್ಟೇ ಅಲ್ಲದೆ ಅನೇಕ ಕಲಾವಿದರ ಬಾಳಿಗೆ ಬೆಳಕಾದವರು. ಇವರ ಗರಡಿಯಲ್ಲೇ ಪಳಗಿ ನಟರಾಗುವ ಅಭಿನಯಿಸಿ ಆಶ ಸಾಹಿತ್ಯವನ್ನು ಮೈಗೂಡಿಸಿಕೊಂಡ ನಗೆ ಬರಹಗಾರ ಹೊರಹೊಮ್ಮಿ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ತಮ್ಮ ಹಾಸ್ಯದ ಮೂಲಕವೇ ಜನಜನಿತರಾದ MS ನರಸಿಂಹಮೂರ್ತಿ ಸಿಲ್ಲಿಲಲ್ಲಿ ಖ್ಯಾತಿ ಹೊರಹೊಮ್ಮಿದ್ದು ವಿಶೇಷವೇ ಸರಿ. ಕಲಾವಿದ ವೆಂಕಟಪ್ಪನವರು ಬರೀ ಚಿತ್ರಕಲಾವಿದರಾಗಿದ್ದು ಅಲ್ಲ, ಅವರು ಆಡು ಮುಟ್ಟಿದ ಸೊಪ್ಪಿಲ್ಲ ಎಂಬಂತೆ ಇವರು ಕೈಯಾಡಿಸದೇ ಇದ್ದಂತ ಕ್ಷೇತ್ರವೇ ಇರಲಿಲ್ಲ. ಅನೇಕ ನಾಟಕಗಳನ್ನ ರಚಿಸಿ, ನಿರ್ದೇಶಿಸಿ ಅನೇಕ ಕಲಾವಿದರನ್ನ ಬೆಳಕಿಗೆ ತಂದು ಇವರು ಗಮಕಿಗಳು ಆಗಿದ್ದು ವಿಶೇಷವೇ ಸರಿ. ಇವರ ಮಕ್ಕಳಾದ ಮಾವೆಂ ತಮ್ಮಯ್ಯ, ಬೆಮ್ಮಿ ನಾಗರಾಜಯ್ಯ ಇವರು ಸಹ ಕಲಾವಿದರು, ಸಾಹಿತಿಗಳು. ಆನಂತರ ಅನೇಕ ಕನ್ನಡ ಸಂಘ ಇರಬಹುದು ಮಾಲೂರಿನಲ್ಲಿ, ಆದ್ರೆ ಭುವನೇಶ್ವರಿ ಕಲಾ ಸಂಘ ಅಂತ ಒಂದು ಸಂಘ ಬಹಳ ಅಗ್ರಪಂಕ್ತಿಯಲ್ಲಿ ನಿಲ್ಲುವ ಕಲಾ ಸಂಘ. ಈ ಸಂಘದ ಮೂಲಕ ಅನೇಕ ನಾಟಕಗಳು, ಕಲಾವಿದರು ಹೊರಹೊಮ್ಮಿದರು. ಮಾಲು, ಸಿದ್ದಪ್ಪ, ಜಾನ್ ಅಲ್ಮೆಡೋ, ಸುಬ್ರಮಣಿ, ವಿಕ್ರಮ್ ಶ್ರೀನಿವಾಸ್, ಹೀಗೆ ಅನೇಕ ಕಲಾವಿದರು, ಲಕ್ಷ್ಮೀನಾರಾಯಣ್, ಲಚ್ಚಿ, ಇವರೆಲ್ಲ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ರಂಗಕರ್ಮಿಗಳು. ಅವರು ಅದರ ಉದ್ಘಾಟನೆಗೆ ಮತ್ತೆ ಈ ಸಂಸ್ಥೆ ಆಳೆತ್ತರದ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ನಿರ್ಮಿಸಿ ಉದ್ಘಾಟನೆಗೆ ಆಗಮಿಸಿದ್ದು ಹೊರನಟ ರಾಜ್ಕುಮಾರ್ ಅವರು. ಅದೇ ದಶಕದಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಗುಂಡೂರಾಯರು ಮಾಲೂರಿಗೆ ಕರ್ಕೊಂಡು ಬಂದು ಅಲ್ಲಿ ಕಲಾವಿದರ ಮಹಾ ಸಮ್ಮೇಳನವನ್ನು ಆಯೋಜಿಸಿ ಕಲಾವಿದರಿಗೆ ಮಾಶಾಸನವನ್ನು ಘೋಷಿಸಿದ್ದು ಮಾಲೂರಿನಲ್ಲೇ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. 80ರ ದಶಕದಲ್ಲಿ ಈ ಮೊದಲೇ ನಾನು ಹೇಳಿದಾಗೆ ನಮ್ಮ ರಂಗವಿಜಯದ ವಿಜಿ ನಾಟಕ ರಂಗದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಕಲಾವಿದರು ಹುಟ್ಟಿಕೊಂಡು ಕಲಾಕ್ಷೇತ್ರಕ್ಕೆ ತನ್ನದೇ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖರಾದರಂದ್ರೆ ರಾಜಪ್ಪ, ಗುರುಮೂರ್ತಿ, ಆದಿಮ, ಹರೀಶ್, ಹೀಗೆ 10 ಕಲಾವಿದರು ಬೆಳಕಿಗೆ ಬಂದು ತಮ್ಮದೇ ಆದ ರೀತಿಯಲ್ಲಿ ಕಲಾ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಇದಲ್ಲದೆ ಪೌರಾಣಿಕ ನಾಟಕದಲ್ಲಿ ಅನೇಕ ಕಲಾವಿದರು ಹಳ್ಳಿಯಲ್ಲಿ ಇದ್ದು ಕಲಾ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಿದ್ದಾರೆ. ಅದಕ್ಕಾಗಿಯೇ ಮಾಲೂರು ಕಲಾವಿದರ ತವರೂರು ಅಂತ ಪ್ರಖ್ಯಾತವಾಗಿದೆ. ಇನ್ನು ನಾನು ನನ್ನ ರಂಗಕ್ರಿಯೆಯನ್ನ ನಡೆಸಿದಂತಹ, ರಂಗ ಚಟುವಟಿಕೆಯನ್ನು ನಡೆಸಿದಂತಹ ಕೋಲಾರದ ಚಿನ್ನದ ಗಣಿಗೆ ನಾನು ಅಲ್ಲಿಯ ರಂಗ ಚಟುವಟಿಕೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಚಿನ್ನದ ಬೀಡು, ಗಂಧದ ನಾಡು ಅಂತ ಖ್ಯಾತಿವೆತ್ತ ಕರ್ನಾಟಕದ ಗಡಿ ಭಾಗವಾದ ಕೋಲಾರದ ಚಿನ್ನದ ಗಣಿ ಪ್ರದೇಶ
ತನ್ನದೇ ಆದ ವಿಶೇಷವಾದ ಹೆಸರನ್ನು ಗಳಿಸಿದೆ. ಇಲ್ಲಿನ ಚಿನ್ನದ ಗಣಿ ನಿಕ್ಷೇಪದಿಂದ ಸಂಸ್ಕೃತದ ಚಿನ್ನವನ್ನ ಹರಪ್ಪ ಮಹೆಂಜೋದರ ನಗರಗಳಿಗೆ ರವಾನಿಸುತ್ತಿರುವಂತಹ ಇತಿಹಾಸ ಪುಟಗಳಿಂದ ತಿಳಿದುಬರುತ್ತದೆ. ಟಿಪ್ಪುವಿನ ನಂತರ ಬ್ರಿಟಿಷರು ಅಲ್ಲಿ ಗಣಿ ಉದ್ಯಮವನ್ನು ಪ್ರಾರಂಭಿಸಿದ ಮೇಲೆ ಆ ಪ್ರದೇಶದಲ್ಲಿ ಸಾಂಸ್ಕೃತಿಕ ಚಹರೆ ಬದಲಾಯಿತು. ಅನ್ಯ ಭಾಷಿಕರ ಸಂಸ್ಕೃತಿಗಳು ಕನ್ನಡ ಸಂಸ್ಕೃತಿಯ ಮೇಲೆ ನಡೆಸಿದ ಆಕ್ರಮಣಕಾರಿ ನಡೆಗಳಿಂದ ಕನ್ನಡಿಗ ನೇಪಥ್ಯಕ್ಕೆ ಸರಿಯುವಂತಾಯಿತು. 60ರ ದಶಕದಲ್ಲಿ ಚಿನ್ನದ ಗಣಿಗಳಲ್ಲಿ ಚಿನ್ನದ ನಿಕ್ಷೇಪ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಕೋಲಾರ ಅಂದಿನ ಮಹಾನ್ ನಾಯಕ ಎಂ ವಿ ಕೃಷ್ಣಪ್ಪನವರು ಅವರ ಸತತ ಪ್ರಯತ್ನದಿಂದ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದು ಇಲ್ಲೊಂದು ಪರ್ಯಾಯ ಉದ್ದಿಮೆಯನ್ನ ಪ್ರಾರಂಭಿಸಬೇಕು ಅಂತ ವಿನಿಸಿಕೊಂಡರು. ಅದರ ಪರಿಣಾಮವಾಗಿ 1967ರಲ್ಲಿ ಭಾರತ್ ಅರ್ಥಮೂವರ್ಸ್ ಲಿಮಿಟೆಡ್ ಪ್ರಾರಂಭವಾಯಿತು. ಪ್ರಾರಂಭದ ದಿನಗಳಲ್ಲಿ BML ಕಾರ್ಖಾನೆಯಲ್ಲಿ ಅನ್ಯ ಭಾಷಿಕರದೇ ಜಾಸ್ತಿ ಇತ್ತು. ಆಡಳಿತ ಮಂಡಳಿಯಲ್ಲಿ ಕನ್ನಡಿಗರಲ್ಲದವರೇ ಹುದ್ದೆಗಳನ್ನು ಅಲಂಕರಿಸಿದ್ರು. ಕೆಲ ಸಮಯದ ನಂತರ ಹಿರಿಯ ಅಧಿಕಾರಿಗಳಾಗಿ ಬಂದಂತಹ ಚಿರಸ್ಮರಣೀಯರಾದ BR ಶ್ರೀನಿವಾಸ ಮೂರ್ತಿ ಮತ್ತು SR ಪ್ರಭಾಕರ್ ಅವರು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ತಾಂತ್ರಿಕ ಕಾಲೇಜು ಶಿಕ್ಷಣ ಶಾಲೆಗಳಲ್ಲಿ ಸಂದರ್ಶನಗಳನ್ನು ಏರ್ಪಡಿಸಿ ಕನ್ನಡ ಯುವಕರಿಗೆ BML ಉದ್ಯೋಗ ಸಿಗುವಂತೆ ಮಾಡಿದರು. ಕರ್ನಾಟಕದ ಮೂಲೆಗಳಿಂದ ಬಂದ ಇಲ್ಲಿ ನೆಲೆಲಿಂತ ಅಚ್ಚ ಕನ್ನಡಿಗರ ಪ್ರಾರಂಭದಲ್ಲಿ ಕನ್ನಡವನ್ನು ಹುಡುಕುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಇದರ ಪರಿಣಾಮ ಕನ್ನಡಕ್ಕೊಂದು ನೆಲೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿ HV ಕೃಷ್ಣಮೂರ್ತಿಯವರು ನೇತೃತ್ವದಲ್ಲಿ ಬೆಮೆಲ್ ಕನ್ನಡಿಗರು 1967 ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸುವ ಮೂಲಕ ಕನ್ನಡ ಮಿತ್ರರು ಸಂಸ್ಥೆಯನ್ನ ಸ್ಥಾಪನೆಗೆ ಕಾರಣರಾದರು. ಈ ಕಾರ್ಯಕ್ರಮಕ್ಕೆ ಕನ್ನಡದ ಚಿಂತಾಮಣಿ ತೀತಾ ಶರ್ಮಾರವರು ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಕನ್ನಡ ಮಿತ್ರರ ಸಂಸ್ಥೆಯ ಮೂಲ ಉದ್ದೇಶ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆ ಮುಂತಾದವನ್ನ ಅನ್ಯ ಭಾಷಿಕರಿಗೆ ಕಾರ್ಯಕ್ರಮಗಳ ಮೂಲಕ ಕನ್ನಡ ಸೊಗಡನ್ನ ಪರಿಚಯಿಸಿಕೊಡುವುದಾಗಿತ್ತು. ಈ ನಿಟ್ಟಿನಲ್ಲಿ ಚರ್ಚಾ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಸಂಗೀತ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಮುಂತಾದವುಗಳ ಮೂಲಕ ಇಲ್ಲಿನ ಕನ್ನಡಿಗರನ್ನ ಭಾವೈಕ್ಯತೆಯನ್ನು ಗಟ್ಟಿಗೊಳಿಸಿದ ಸಂಸ್ಥೆ ಕನ್ನಡ ಮಿತ್ರ. ಈ ಕನ್ನಡ ಮಿತ್ರ ಸಂಸ್ಥೆ ನಾಟಕ ರಂಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಅನೇಕ ಕಲಾವಿದರಿಗೆ ಹುಟ್ಟಿಗೆ ಕಾರಣ ಆಯಿತು. ನಿರಂತರ ಕಾರ್ಯಕ್ರಮಗಳ ಮೂಲಕ ವರ್ಷದಿಂದ ವರ್ಷಕ್ಕೆ ಸಂಸ್ಥೆ ಬೆಳೆಯತೊಡಗಿತು. ಸಂಸ್ಥೆ ಎಲ್ಲಾ ಬೆಳವಣಿಗೆಗೆ ಬೆಮೆಲ್ ಆಡಳಿತ ವರ್ಗ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿತು. ಇನ್ನು ಸಂಸ್ಥೆ 25 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಸವಿನೆನಪಿಗಾಗಿ ರಜತ ಮಂದಿರ ನಿರ್ಮಾಣ ಮಾಡೋದಕ್ಕೆ ಯೋಜನೆ ರೂಪಿಸಿ ಸರ್ಕಾರಕ್ಕೆ ನೆರವು ನೀಡಲು 1993ರಲ್ಲಿ ಮನವಿ ಸಲ್ಲಿಸಿತು. ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿ ಮತ್ತು ಗಡಿ ಭಾಗದಲ್ಲಿ ಕನ್ನಡ ನಾಡು ಸಂಸ್ಕೃತಿ ಸಂವರ್ಧನೆಗೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ರಜತ ಮಂದಿರ ನಿರ್ಮಾಣಕ್ಕೆ 1 ಲಕ್ಷ ರೂಪಾಯಿಗಳನ್ನ ಅನುದಾನವಾಗಿ ಮಂಜೂರು ಮಾಡಿತು. ಇದರ ಜೊತೆಗೆ ಮತ್ತಷ್ಟು ಹಣ ಸಂಗ್ರಹಣೆಗಾಗಿ 1994ರ ಜೂನ್ ತಿಂಗಳಲ್ಲಿ ರಜತ ಮಂದಿರ ನಿರ್ಮಾಣ ಸಹಾಯಾರ್ಥ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಸಾರಥ್ಯದಲ್ಲಿ ತಾರಾಸಂಗಮ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಖ್ಯಾತ ರಂಗ ನಿರ್ದೇಶಕರಾದ ಶ್ರೀ ಜಿ ಕೃಷ್ಣಸ್ವಾಮಿ ಮತ್ತು ನಾಡಿನ ಪ್ರಖ್ಯಾತ ರಂಗಕರ್ಮಿ KV ನಾಗರಾಜ ಮೂರ್ತಿಯವರನ್ನ ನಾನು ಈ ಸಮಯದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ನೆನೆಸಿಕೊಂಡೆ. ಕನ್ನಡ ಮಿತ್ರರು ಸಂಸ್ಥೆ ಇವರ ಕಾರ್ಯಕ್ರಮಗಳಲ್ಲಿ ನಾಟಕ ರಂಗಕ್ಕೆ ಅಗ್ರಸ್ಥಾನ ಕೊಟ್ಟರು. 1995ರಲ್ಲಿ ನಾಟಕ ರತ್ನ ಗುಬ್ಬಿ ವೀರಣ್ಣವರ ಜನ್ಮ ಶತಾಬ್ದಿ ವರ್ಷ. ಅದೇ ವರ್ಷ ಸಂಸ್ಥೆಯ ರಜತ ಮಂದಿರ ನಿರ್ಮಾಣ ಕಾರ್ಯವು ಪೂರ್ಣಗೊಂಡಿತ್ತು. ಕಾರ್ಯಕಾರಿ ಸಮಿತಿ ಮತ್ತು ಬೆಮ್ಮೆಲ್ ನಗರದ ರಂಗಾಸಕ್ತರು ಒಂದೆಡೆ ಸೇರಿ ರಜತ ಮಂದಿರಕ್ಕೆ ಗುಬ್ಬಿ ವೀರಣ್ಣ ರಂಗಮಂದಿರ ಅಂತ ಹೆಸರಿಡ್ತಾರೆ. ಕನ್ನಡ ರಂಗಭೂಮಿಗೆ ವೀರಣ್ಣ ಅವರ ಕೊಡುಗೆಗೆ ಅಭಿನಂದನೆ. ಗುಬ್ಬಿ ವೀರಣ್ಣ ರಂಗಮಂದಿರ ಉದ್ಘಾಟನೆ ಆಗ್ತದೆ. ಕನ್ನಡ ಮಿತ್ರ ಸಂಸ್ಥೆ
ಪ್ರದರ್ಶಿಸಿದ ಅನೇಕ ನಾಟಕಗಳು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಲಭಿಸಿವೆ. ಇಲ್ಲಿನ ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರಗಳು ಹೇರಳವಾಗಿ ದೊರೆತಿವೆ. ಕರ್ನಾಟಕದ ಎಲ್ಲಾ ನಗರಗಳಲ್ಲಿ ಪ್ರದರ್ಶನ ನೀಡಿರುವ ಸಂಸ್ಥೆಯ ನಾಟಕ ತಂಡಗಳು ದೂರದ ಮುಂಬೈ, ದೆಹಲಿ ನಗರಗಳಲ್ಲಿ ಸಹ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡಿವೆ. ಈ ನಮ್ಮ ಬೆಮೆಲ್ ಕಲಾವಿದರೇ ನಟಿಸಿ ನಿರ್ದೇಶಿಸುವುದರೊಂದಿಗೆ ಅಷ್ಟಕ್ಕೆ ಸೀಮಿತವಾಗದೆ ನಾಡಿನ ಇತರ ರಂಗ ತಂಡಗಳನ್ನ ಕರೆಸಿ ನಾಟಕ ಪ್ರದರ್ಶನಗಳನ್ನ ಏರ್ಪಡಿಸ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ನೀನಾಸಂ, ಸಾಣೆಹಳ್ಳಿ, ಶಿವಸಂಚಾರ ಮತ್ತು ಬೆಂಗಳೂರಿನ ಅನೇಕ ನಾಟಕ ತಂಡಗಳನ್ನು ಕರೆಸಿ ರಂಗಭೂಮಿಯ ಚಟುವಟಿಕೆ ನಿರಂತರವಾಗಿ ನಡೆಯಲು ಕನ್ನಡ ಮಿತ್ರ ಸಂಸ್ಥೆಯ ಸಹಕಾರ ಯಾವತ್ತೂ ಇತ್ತು, ಈಗಲೂ ಇದೆ. ಇನ್ನು ಕನ್ನಡ ಮಿತ್ರರ ಹೆಸರೇ ಹೇಳುವಂತೆ ಮಿತ್ರತ್ವಕ್ಕೆ ಆದ್ಯತೆ ನೀಡಿದ ಸಂಸ್ಥೆ. ಅನ್ಯ ಭಾಷೆಯ ಸಂಘಟನೆಗಳಾದ ತಮಿಳು ಮಂಡರಂ, ತೆಲುಗು ಕಲಾ ಸಮಿತಿ, ಕೇರಳ ಸಮಾಜ ಮುಂತಾದವುಗಳನ್ನು ಬೆರೆತು ಅನೇಕ ಕಾರ್ಯಕ್ರಮಗಳನ್ನ ನೀಡಿ ಭ್ರಾತೃತ್ವ ಪರಿಮಳವನ್ನು ಹರಡುತ್ತಾ ಈ ಗಡಿ ಭಾಗವನ್ನ ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿಸುವಲ್ಲಿ ಶ್ರಮಿಸುತ್ತಿದೆ. ಈ ಸಂದರ್ಭದಲ್ಲಿ ಕನ್ನಡ ಮಿತ್ರರನ್ನು ಕಟ್ಟಿ ಬೆಳೆಸಿದಂತಹ BR ಶ್ರೀನಿವಾಸಮೂರ್ತಿ, SR ಪ್ರಭಾಕರ್, CK ಚಂದ್ರಶೇಖರ್, ಮುಖ್ಯವಾಗಿ ಚಾನ ಅನಂತರಾಮ್ ಇವರನ್ನೆಲ್ಲ ನಾನು ಸ್ಮರಿಸ್ಕೋಬೇಕಾಗಿದೆ. ಯಾಕೆಂತಂದ್ರೆ ಇವರು ನೀಡಿದ ಕೊಡುಗೆ ಸಾಂಸ್ಕೃತಿಕ ರಂಗಕ್ಕೆ ಕೋಲಾರ ಚಿನ್ನದ ಗಣಿಯಲ್ಲಿ ಅನನ್ಯವಾದದ್ದು. ಇನ್ನು ಕನ್ನಡ ಮಿತ್ರ ಸಂಸ್ಥೆಯ ನಾಟಕ ರಂಗದಲ್ಲಿ ನಾನು ಹೇಳೋದಕ್ಕೋದೆ, ಹವ್ಯಾಸ ರಂಗಭೂಮಿಯ ಮಜಲಿನಲ್ಲಿ ಒಂದು ಕಾಲಕ್ಕೆ ಬೆಂಗಳೂರನ್ನು ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ನಾಟಕ ರಂಗ ತಂಡಗಳನ್ನ ಹೊಂದಿದ್ದು ಬೆಮ್ಮೆಲ್ ನಗರ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸುಮಾರು 30 ರಂಗ ತಂಡಗಳು ರಂಗಕ್ರಿಯೆಯಲ್ಲಿ, ರಂಗಚಟುವಟಿಕೆಯಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇತ್ತು. ಇನ್ನೊಂದು ಹೆಮ್ಮೆಯ ವಿಚಾರ ಏನಂತಂದ್ರೆ, ಕನ್ನಡ ಮಿತ್ರರು ವರ್ಷದ 365 ದಿವಸಗಳಲ್ಲಿ 365 ದಿವಸವೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇತ್ತು. ಯಾವುದೇ ಇರ್ಬೋದು, ಮಕ್ಕಳ ನಾಟಕ ಇರ್ಬೋದು, ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ಸಾಹಿತ್ಯದ ಓದಿರ್ಬೋದು, ಕಾದಂಬರಿಯ ಓದಿರ್ಬೋದು, ಇವೆಲ್ಲವೂ ಮರೆಯೋಕ್ಕಾಗದೇ ಇರತಕ್ಕಂತಹ ಕೆಲವು ಘಟನೆಗಳು. ಇನ್ನು ಈ ಹವ್ಯಾಸಿ ರಂಗಭೂಮಿಯ ಮಜಲಿನಲ್ಲಿ ನಾನು ಬಂದ್ರೆ, ಈ ಹೊತ್ತಿನಲ್ಲಿ ನೆಲೆಯಲೇಬೇಕಾದ ಹೆಸರು KV ಶ್ರೀನಿವಾಸಮೂರ್ತಿ, ತಾವರೆಕೆರೆ ಸುಬ್ರಹ್ಮಣ್ಯಂ, ಯು ಗೋಪಾಲ್, ಉಷಾರಾಮರಾವ್, CK ಚಂದ್ರಶೇಖರ್, ಕೇಶವಮೂರ್ತಿ, ರಮೇಶ್ ಚಂದ್ರ, ನಾರಾಯಣ, ಮಲ್ಲಪ್ಪ, ಕೇಶವ್, ಅಶೋಕ್ ಕುಮಾರ್, ನಂದನ್ ಕುಮಾರ್, ಮನೋಹರ್ ಭಟ್, ಬಸವರಾಜು, ಗುರುನಾಥ್ ಕೋರಿ, ಲಕ್ಷ್ಮಣ್ ಕುಮಾರ್, ಸೂರ್ಯನಾರಾಯಣ, ಚಡಗ, ಸೋಮಪ್ಪ, ಹನುಮಂತಪ್ಪ, ನರಸಿಂಗರಾವ್, ಚಂಬೂರೆ. ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ, ಬೆಂಗಳೂರಿನಲ್ಲಿ ಮಾತ್ರ ನಾಟಕಕ್ಕೆ ಸ್ತ್ರೀ ಪಾತ್ರಕ್ಕೆ ಸ್ತ್ರೀಯರೇ ಅಭಿನಯಿಸುವಂತ ಒಂದು ಅದು ಮಾಮೂಲಿ ಆಗಿತ್ತು ಬೆಂಗಳೂರು ಅಂತ ನಗರಗಳಲ್ಲಿ. ಆದ್ರೆ ಬೆಮೆಲ್ ನಗರದಂತಹ ನಗರಗಳಲ್ಲಿ ನಮ್ಮ ನಾಟಕಗಳಿಗೆ ನಮ್ಮ ಕುಟುಂಬದವರ ಮಹಿಳೆಯರು ಭಾಗವಹಿಸ್ತಾ ಇದ್ದಿದ್ದು ನಿಜಕ್ಕೂ ಹೆಮ್ಮೆ ಪಡಬೇಕಾದಂತಹ ವಿಷಯ. ಅದಕ್ಕಾಗಿ ಅಲ್ಲಿ ಮಹಿಳಾ ನಾಟಕ ತಂಡವನ್ನೇ ಕಟ್ಟಿ ಗೌರಮ್ಮ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿಯನ್ನಿಟ್ಟು ನಾಟಕ ಸ್ಪರ್ಧೆಯನ್ನ ನಡೆಸ್ತಾ ಇತ್ತು. ಸುಮಾರು 10 ರಿಂದ 15 ಮಹಿಳಾ ರಂಗ ತಂಡಗಳು ಭಾಗವಹಿಸ್ತಾ ಇದ್ವು. ಇದೊಂದು ಹೆಮ್ಮೆ ಪಡಬೇಕಾದಂತ ವಿಷಯ. ಹಾಗೆ ಮಕ್ಕಳ ರಂಗಭೂಮಿಯನ್ನು ಸಹ ನಾವು ಮರಿದೆ ಮಕ್ಕಳಿಗೂ ಸಹ ನಾಟಕ ಶಿಬಿರಗಳನ್ನ, ನಾಟಕ ಸ್ಪರ್ಧೆಗಳನ್ನ ಏರ್ಪಡಿಸಿ ಅದಕ್ಕೂ ಸಹ ನಾವು ರಂಗಚಟುವಟಿಕೆ ಮಕ್ಕಳ ಸುಪ್ತ ಪ್ರತಿಭೆಯನ್ನ ರಂಗದ ಮೇಲೆ ತಂದು ಅವರಿಗೆ ಮಾನಸಿಕವಾಗಿ ರಂಗಭೂಮಿ ಅಂದ್ರೆ ಏನು ಅನ್ನೋ ಒಂದು ಶಿಕ್ಷಣವನ್ನ ಕೊಡೋದಕ್ಕೆ
ಅನುವು ಮಾಡಿಕೊಟ್ಟಂತಹ ಸಂಸ್ಥೆ ಕನ್ನಡ ಮಿತ್ರರು. ಇನ್ನು ಚಿನ್ನದ ಗಣಿಯಲ್ಲಿ ಆಗಿದಂತಹ ನಾಟಕಗಳು ನಿಜಕ್ಕೂ ನನಗೆ ಹೆಮ್ಮೆ ಅನ್ಸುತ್ತೆ. ಈ ವಿಷಯ ಹೇಳ್ಬೇಕು. ಕನ್ನಡ ಮಿತ್ರರು ಅವ್ರ ಹೆಸರು ಸಾಂಸ್ಕೃತಿಕ ರಂಗದಲ್ಲಿ ಹೆಸರು ಮಾಡಬೇಕಾದ್ರೆ ಇವರು ಕನ್ನಡ ಮಿತ್ರರಲ್ಲ, ನಾಟಕ ಮಿತ್ರರು ಅನ್ನೋ ಒಂದು ಹೆಸರು ಸಹ ಆ ಸಂಸ್ಥೆಗೆ ಅಂದ್ಕೊಂಡಿದ್ರು. ಅಷ್ಟು ನಾಟಕಗಳನ್ನ ಅಭಿನಯಿಸ್ತಾ ಇದ್ರು, ಅಭಿನಯಿಸುವ ತಂಡಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾಗೆ ಕಾರ್ಖಾನೆಯೂ ಸಹ ನಮಗೆ ಅಷ್ಟೇ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಇಡೀ ಬೆಮ್ಮೆಲ್ ರಂಗದಲ್ಲಿ ಬೆಮ್ಮೆಲ್ ನಗರದಲ್ಲಿ ಇಂದಿಗೂ ನನಗೂ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತಂದ್ರೆ ಅಲ್ಲಿ ಇರುವಂತಹ ರಂಗಮಂದಿರಗಳು ಸುಮಾರು 4,000 ಜನ ಕುಳಿತುಕೊಂಡು ನಾಟಕವನ್ನು ವೀಕ್ಷಿಸಬಹುದಂತ ಬಯಲುರಂಗ ಮಂದಿರ, 800 ಜನ ಕೂತ್ಕೊಂಡು ನೋಡಬಹುದಂತಹ ಕಲಾಕ್ಷೇತ್ರ, ಅಲ್ಲಿ ಎಲ್ಲಾ ಎಕ್ವಿಪ್ಮೆಂಟ್ಸ್, ಲೈಟಿಂಗ್ಸು, ಪರದೆಗಳು ಎಲ್ಲವೂ ಸಹ ಬಹಳ ಸುಲಭವಾಗಿ ಸಿಗುವ ಹಾಗೆ ಮತ್ತೆ ಎಲ್ಲವನ್ನು ವ್ಯವಸ್ಥಿತವಾಗಿ ಇವತ್ತು ಸಹ ಸಿಗುವಂತ ಕೆಲಸವನ್ನ ಆ ಬೆಮ್ಮೆಲ್ ಕಾರ್ಖಾನೆ ಆಡಳಿತ ವರ್ಗ ನಡೆಸ್ಕೊಂಡು ಬರ್ತಾ ಇದೆ. ಅದನ್ನ ಉಪಯೋಗಿಸ್ಕೊಂಡು ನಾವು ನಾಟಕಗಳನ್ನ ಮಾಡಿದೀವಿ, ಮಾಡ್ತಾ ಇದ್ದೀವಿ. ಇನ್ನು ಅಲ್ಲಿ ಚಿನ್ನದ ಗಣಿ ಪ್ರದೇಶದಲ್ಲಿ ಆಡಿದ ನಾಟಕಗಳನ್ನ ನೆನಪಿಸ್ಕೊಂಡ್ರೆ ಅಜ್ಜಿ ತನ್ನ ತುರುವನ್ನು ನೆನೆಸ್ಕೊಂಡು ಹೇಳ್ತಾಳಲ್ಲ, ಹಾಗೆ ಅಂತ ಅನ್ಸುತ್ತೆ ಒಂದೊಂದ್ಸರಿ ನನಗೆ. ಕನ್ನಡ ಮಿತ್ರರು ಇಷ್ಟಾರ್ಥ, ಸಾಕ್ರಟೀಸು, ನೆತ್ತಮನಾಡಿ ಭಾನುಮತಿ ಸೋಲ್ದೊಡೆ, ಪಿರುದೋಸಿ, ತುಗುಲಕ್ಕು, ಒಥೆಲೋ, ಅಶ್ವತ್ಥಾಮನ್, ಹಳೆಗನ್ನಡದ ನಾಟಕ. ಇದ್ರ ಒಂದು ಪ್ರಸಂಗ ನಾನು ನಿಮ್ಗೆ ಹೇಳ್ಬೇಕು. ಈ ಹಳೆಗನ್ನಡದ ನಾಟಕನ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಯಾವುದೋ ಸ್ಪರ್ಧೆಗೆ ಅಭಿನಯಿಸಿದ್ವಿ. ಅದರಲ್ಲಿ ನಾನು ಆ ಭೀಮನ್ ಪಾತ್ರ ಮಾಡಿದ್ದೆ. ನನ್ನ ಇನ್ನೊಂದು ಕಾರ್ಖಾನೆಯ ಸಿಬ್ಬಂದಿ ಅಥವಾ ಕಲಾವಿದರು ಮತ್ತೊಂದು ನಾಟಕವನ್ನ, ಪೌರಾಣಿಕ ನಾಟಕವನ್ನ ಅಭಿನಯಿಸಿದ್ರು. ಅಲ್ಲಿ ಪೌರಾಣಿಕ ನಾಟಕಕ್ಕೆ ಒಂದು ಪ್ರಶಸ್ತಿಯನ್ನ ನಿಗದಿ ಮಾಡಿದ್ರು. ಆ ಪ್ರಶಸ್ತಿ ನಮ್ಮ ನಾಟಕಕ್ಕೆ ಬಂತು. ಆ ಕಲಾವಿದ ನನ್ನ ಸ್ನೇಹಿತನೇ, ಅವನ ಹೆಸರು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ, ಅವನಿಗೆ ಇಲ್ಲೂ ಇಲ್ಲ. ಆ ಮನುಷ್ಯ ನಾವು ಹಳೆಗನ್ನಡ ನಾಟಕವನ್ನ ಮಾಮೂಲಿಯಾಗಿ ಅದು ಸ್ವಲ್ಪ ಪ್ರೊನೌನ್ಸಿಯೇಷನ್ ಅಲ್ಲಿ ತಮಿಳ್ ತರ ಇರುತ್ತೆ. ಕನ್ನಡ ಮಿತ್ರರು ಬಂದು ಅರ್ಕ್ರೇನ್ ಚಿರುಕ್ರೇನ್ ಕಿರುಕ್ರೇನ್ ಅಂತ ನಾಟಕ ಮಾಡಿ ಪ್ರಶಸ್ತಿ ತಗೊಂಡೋಗ್ತಾನಲ್ಲಯ್ಯ. ಇವರು ಕಲಾವಿದರೇನೆಯ, ತಮಿಳ್ ನಾಟಕಕ್ಕೆ ಇವರು ಪ್ರಶಸ್ತಿ ಕೊಡ್ತಾರಲ್ಲಯ್ಯ. ಇದನ್ನ ಆಗಾಗ ನೆನಪು ಮಾಡ್ಕೊಂಡು ನಾನು ಒಬ್ಬನೇ ನಗ್ತಾ ಇರ್ತೀನಿ. ಇನ್ನು ಸಮುದಾಯ ತಂಡ, ಇದು ನಾಡಿನಾದ್ಯಂತ ಇರುವಂತಹ ಒಂದು ತಂಡ, ಬದ್ಧತೆಯಿಂದ ಕೂಡಿರತಕ್ಕಂತ ತಂಡ. ಈ ನಾಟಕ ಅಭಿನಯಿಸಿದ ನಾಟಕಗಳು ಕತ್ತಲೆದಾರಿಯೂರ, ಕುರಿ, ಉತ್ತಮ ಬಡಿದರೆ, ಬೆಪ್ತಕಡಿ ಬೋಳೇಶಂಕರ, ಅಶೋಕವನ, ಮಹಿಮಾಪುರ, ಅಲಿಬಾಬಾ ಮತ್ತು 40 ಕಳ್ಳರು, ರಾವಿ ನದಿಯ ದಂಡೆಯಲ್ಲಿ, ಆನುಷ್, ಪರಿಹಾರ, ಇನ್ನೂ ಮುಂತಾದವು. ಕೊಂಡುಕೋಗಿತ್ತು ನೋಡ, ಸೂರ್ಯ ಶಿಕಾರಿ, ತದ್ರೂಪಿ, ತಾಯಿ, ಜೊತೆಗಿರುವನು ಚಂದಿರ, ಇನ್ನೂ ಮುಂತಾದ ನಾಟಕಗಳು. ಈ ನಾಟಕಗಳನ್ನೆಲ್ಲ ನನ್ನ ಗೆಳೆಯ ಅಚ್ಯುತ ಅವರು ಬಹಳ ಅದ್ಭುತವಾಗಿ ನಿರ್ದೇಶನ ಮಾಡಿದ್ರು. ಮತ್ತೆ ಬೇರೆ ಹೊರಗಡೆಯಿಂದ ಗಂಗಾಧರ ಸ್ವಾಮಿ ಅಂತ ಅವರು ಒಂದು ಕೊಂಡುಕೋಗಿತ್ತು ನೋಡ ನಾಟಕವನ್ನ ನಿರ್ದೇಶನ ಮಾಡಿದ್ರು ಅಂತ ಕಾಣುತ್ತೆ, ನನ್ನ ನೆನಪಿನ ಶಕ್ತಿ ಚೆನ್ನಾಗಿದ್ರೆ. ಇನ್ನು ಬೀದಿ ನಾಟಕ, ಸಮುದಾಯ ಅಂತಂದ್ರೆ ಬೀದಿ ನಾಟಕ, ಬೀದಿ ನಾಟಕ ಅಂದ್ರೆ ಸಮುದಾಯ, ಅಷ್ಟು ಹೆಸರು ಮಾಡಿದ್ರೆ ಸಮುದಾಯ. ಜನಗಳನ್ನ ಎಚ್ಚರಿಸೋದ್ರಲ್ಲಿ ಆ ಸಮುದಾಯ ತಂಡ ನಿಜಕ್ಕೂ ಬಹಳ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದೆ. ನೆಲಮುಟ್ಟದ ಹೊಟ್ಟೆಪ್ಪ, ಇನ್ಯಾತ ಕುಂತಿಯಪ್ಪ, ಬೆಲೆ ಏರಿಕೆ, ಇನ್ನು ಮುಂತಾದ ನಾಟಕಗಳು. ನನಗ ಹೆಸರುಗಳು ಸ್ವಲ್ಪ ಮರ್ತು ಬಿಟ್ಟಿದ್ದೀನಿ ನಾನು. ಮತ್ತೆ ಇನ್ನ ಸ್ನೇಹ ಸಂಪದ, ನನ್ನ ಗೆಳೆಯ CK ಚಂದ್ರಶೇಖರ್ ಪಾಪ ಅಕಾಲ ಮೃತ್ಯುವಿಗೆ ಫ್ಯಾಕ್ಟರಿನಲ್ಲಿ ಒಳಗಾದರು. ಅವರು ಸ್ವಲ್ಪ ದಿವಸ ಇದ್ರೂ ಸಹ ಕಾರ್ಯದರ್ಶಿಯಾಗಿ ಬಹಳ ಉತ್ತಮವಾದ ಕೆಲಸವನ್ನ, ಕನ್ನಡ ಮಿತ್ರರು ಕಾರ್ಯದರ್ಶಿಯಾಗಿ ಉತ್ತಮವಾದ ಕೆಲಸವನ್ನ ಮಾಡಿದ್ರು. ಅವರದೇ ಆದಂತಹ ತಂಡ ಸುಮಾರು ಒಂದು 40 ಕುಟುಂಬಗಳನ್ನು ಸೇರಿಸಿ
ಮಕ್ಕಳು, ಮಹಿಳೆಯರು ಎಲ್ಲರೂ ಸಹ ಅಭಿನಯಿಸ್ತಾ ಇದ್ರು. ಅದನ್ನ ನೆನ್ಪಿಕೊಳ್ಳೋದಕ್ಕೆ ನನಗೆ ಒಂಥರ ಖುಷಿ ಆಗುತ್ತೆ. ಅವರ ನಾಟಕ ಸ್ನೇಹ, ಸಂಗ್ಯಾಬಾಳ್ಯ, ಜೋಕುಮಾರ್ ಸ್ವಾಮಿ, ಹುಲಿನೆರಳು, ಜರಗಾರ, ಯಯಾತಿ, ಕದಡಿದ ನೀರು, ಒಡಲಾಳ, ತ್ರಿಶಂಕು, ಅದೇ ಆದವರೆ, ಸತ್ತವರ ನೆರಳು, ಇನ್ನೂ ಮುಂತಾದ ಅದ್ಭುತವಾದ ನಾಟಕಗಳನ್ನ ಸಿ ಕೆ ಚಂದ್ರಶೇಖರ್ ತಂಡ ಸ್ನೇಹ ಸಂಬಂಧ ಕೊಟ್ಟು ಆ ಒಂದು ಗಳಿಗೆನ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ರಂಗವರ್ಷ ತಂಡ, ನನ್ನ ತಂಡ, ದಾರಿ ಯಾವುದಯ್ಯ, ಮನುಷ್ಯರು, ಗಣೇಶ್ ವಿಜಯ, ಉತ್ತಮ ಪ್ರಭುತ್ವ ಹೊರಟೆ, ಹಿಡಿಪಸ್, ಮ್ಯಾಕ್ಬತ್, ಸಂಕ್ರಾಂತಿ, ಫಾದರ್, ಪೋಸ್ಟರ್. ಈ ಪೋಸ್ಟರ್ ಅನ್ನೋ ನಾಟಕ ಪ್ರಾಯಶಃ ಒಂದು ಹವ್ಯಾಸಿ ನಾಟಕ ತಂಡ ಬೆಂಗಳೂರನ್ನು ಹೊರತುಪಡಿಸಿ ಹತ್ತತ್ರ 100 ಪ್ರದರ್ಶನಗಳನ್ನ ಮಾಡಿದೆ ಅಂತಂದ್ರೆ ಅದು ನಿಜಕ್ಕೂ ಹೆಮ್ಮೆಯ ವಿಷಯ. ನನ್ನ ನಾಟಕ ಪೋಸ್ಟರ್, ನನ್ನ ತಂಡದ ನಾಟಕ ಪೋಸ್ಟರ್ ಸುಮಾರು ಹತ್ತತ್ರ 100 ಪ್ರದರ್ಶನಗಳನ್ನ ಕಂಡಿದೆ. ಇದು ನಾಡಿನಾದ್ಯಂತವಲ್ಲದೆ ಹೊರ ನಾಡಿ ಇದರಲ್ಲೂ ಸ್ಟೇಟ್ಗಳಲ್ಲೂ ಸಹ ಇದು ಪ್ರದರ್ಶನಗೊಂಡು ದೆಹಲಿನಲ್ಲಿ 1996ರಲ್ಲಿ ದೇವರಾಜ್ ಅರಸು ಅವರು ನಮ್ಮ ದೇವೇಗೌಡರು ಮುಖ್ಯ ಪ್ರಧಾನಮಂತ್ರಿಗಳಾಗಿದ್ದಾಗ ಆ ನಾಟಕವನ್ನ ಅಖಿಲ ಭಾರತ ನಾಟಕ ಸ್ಪರ್ಧೆಯಲ್ಲಿ ಪ್ರದರ್ಶನಗೊಂಡು ಪ್ರಥಮ ಬಹುಮಾನ ಬಂತು. ಆ ನಾಟಕವನ್ನು ಏರ್ಪಡಿಸಿದಂತ ಮಹಾನುಭಾವರು ಆ ನಾಟಕವನ್ನ ಹೊರದೇಶಕ್ಕೆ ಕಳಿಸ್ತೀನಿ ಅಂತ ಹೇಳಿ ಕಳಿಸೋದ್ರಲ್ಲೇ ಇದ್ದಾರೆ. ಓಕೆ, ಇನ್ನು ಥ್ಯಾಂಕ್ ಯು ಮಿಸ್ಟರ್ ಗ್ಲಾಡ್. ಇದು ಸಹ ಅಷ್ಟೇನೆ ಅನಿಲ್ ಬರ್ವೆ ಅವರ ನಾಟಕ ನಮ್ಮ ಸರಿತಾ ಜ್ಞಾನಾನಂದ ಅವರು ತರ್ಜುಮೆ ಮಾಡಿದ್ರು. ಇದು ಬಹಳ ಅದ್ಭುತವಾದ ಪ್ರದರ್ಶನವನ್ನು ಕಂಡು ನನ್ನ ಗೆಳೆಯ ತಿಪ್ಪೇಸ್ವಾಮಿ ಬಹಳ ಅದ್ಭುತವಾದ ನಟನೆ, ಮತ್ತೆ ಶ್ರೀಕಂಠ ಮೂರ್ತಿ ನಿಜಕ್ಕೂ ಬಹಳ ಅದ್ಭುತವಾದ ನಟಿಸಿ ಇದು ಧರ್ಮಸ್ಥಳ, ಉಡುಪಿ ಇನ್ನೂ ಮುಂತಾದ ಕಡೆ ಪ್ರದರ್ಶನಗೊಂಡು. ಹಾಗೆ ಚೋರ್ ಪುರಾಣ ಈ ನಾಟಕ ನಿಸರ್ಗ ಪ್ರಿಯವರದು. ಈ ನಾಟಕ ಸುಮಾರು ಪ್ರದರ್ಶನಗಳಾಯ್ತು, ದೆಹಲಿಯಲ್ಲೂ ಸಹ ಪ್ರದರ್ಶನ ಆಯ್ತು. ಅದನ್ನ ಹೆಮ್ಮೆಯಿಂದ ಇಟ್ಕೊತೀನಿ. ಮಹಾಚೈತ್ರ ಇದು ಮಕ್ಕಳ ರಂಗ ತರಬೇತಿ ಶಿಬಿರಕ್ಕೆ ಮಾಡಿದಂತಹ ನಾಟಕ, ಅಂದ್ರೆ SLC PUC ಹುಡುಗರಿಗೆ. ಇದು ಬಹಳ ಚೆನ್ನಾಗಿ ಮೂಡಿಬಿಟ್ಟು. ಸಂಗೊಳ್ಳಿ ರಾಯಣ್ಣ, ಬೆನಕನಿಕೆರೆ ನಿಸರ್ಗ ಪ್ರಿಯರದು ಮತ್ತೊಂದು ನಾಟಕ. ಇದು ಬಹಳ ಹೆಸರು ತಂದು ಕೊಟ್ಟಂತಹ ನಾಟಕ. ಕರಿಬಂಟ, ಜುಂಜಪ್ಪ, ಕಂಬಳಿ ನಾಗಿದೇವ, ಮಂಥರೆ, ಶ್ರೀಪಾದಕ್ಕೆ ನಮೋ ನಮೋ, ಗಂಗಭಾರತ ನಮ್ಮ ಕೊಡಗಾನಹಳ್ಳಿ ರಾಮಯ್ಯನವ್ರದ್ದು ಬಹಳ ಅದ್ಭುತವಾದಂತಹ ನಾಟಕ. ಇದು ಸಹ ನನಗೆ ನಮ್ಮ ತಂಡಕ್ಕೆ ಹೆಸರು ತಂದು ಕೊಟ್ಟಂತಹ ನಾಟಕ. ಇಲ್ಲಿ ಹೇಳಬೇಕಾದ ಮತ್ತೊಂದು ವಿಷಯ, ಮಂಥರೆ HS ವೆಂಕಟೇಶ್ ಮೂರ್ತಿ ಅವರ ನಾಟಕ. ಈ ನಾಟಕದಲ್ಲಿ ಮಂತ್ರೆಯನ್ನ ಪಾತ್ರ ವಹಿಸಿದವಳು ನನ್ನ ಮಗಳು ಕುಮಾರಿ ಅಂಬಿಕಾ. ಆಗ ಅವಳಿಗೆ ಇನ್ನೂ ಸುಮಾರು 16-17 ವರ್ಷ. ಆ ನಾಟಕವನ್ನ ನೋಡಿದ ಕೆಲವರು ನಾನು ಹೇಳ್ಕೊಳ್ತಾ ಸ್ವಲ್ಪ ಇದಾಗ್ತೆ. ನಾವ್ 2ನೇ ಉಮಾಶ್ರೀ ನೋಡಿದ್ ಕಣಪ್ಪ, ಅಂತ ಅದ್ಭುತವಾದ ನಟೆ ಮಾಡ್ತಿದ್ದೆ ಮಗಳು ಅಂತ ಹೇಳಿದ್ರು. ಅದು ಉತ್ಪ್ರೇಕ್ಷೆನೋ ಅಥವಾ ನನ್ನ ಮುಖಸ್ಥಿತಿಗೋಸ್ಕರ ಹೇಳಿದ್ರೂ ಗೊತ್ತಿಲ್ಲ. ಇದೇ ನಾಟಕ ಕಾಶಿನಲ್ಲೂ ಸಹ ಬಹಳ, ದೆಹಲಿನಲ್ಲೂ ಸಹ ಮತ್ತೆ ಕಲ್ಕತ್ತಾದಲ್ಲಿ ಸುಮಾರು ಕಡೆ ಪ್ರದರ್ಶನಗೊಂಡು ಬಹಳ ಯಶಸ್ವಿ ನಾಟಕ ಅಂತ ಹೆಸರು ಮಾಡಿಸ್ಬೋದು. ಮತ್ತೆ ಕೇಶವಮೂರ್ತಿಯವರು ಒಂದು ಹೇಳಿದ್ರೆ, ನನ್ನ ಈ ರಂಗ ಪರಂಪರೆಯಲ್ಲಿ ಹಲವಾರು ಗುರುಗಳಿದ್ದಾರೆ. CG ಕೃಷ್ಣಸ್ವಾಮಿ ಇರ್ಬೋದು, ಶಿವಶಂಕರ್ ಇರ್ಬೋದು, ಕೇಶವಮೂರ್ತಿ ಇರ್ಬೋದು, ಇನ್ನು ಹಲವಾರು. ಈ ಗುರು ಪರಂಪರೆ ಜಾಸ್ತಿ ಇದೆ. ನನಗೆ ಮೊದಲು ಬಣ್ಣ ಹಚ್ಚಿದವರು ಶಿವಶಂಕರಾಚಾರ್ಯ ಅಂತ 8ನೇ ವರ್ಷ. ನಮ್ಮದು ಒಂದು ರೀತಿ ನಾಟಕದ ವಂಶ. ನಮ್ಮ ತಂದೆ ಮೈಸೂರು ಮಾದೇನವರು ಅಂತ, ಅವರು ಸಹ ಈ ಕಂಪನಿ ನಾಟಕದಲ್ಲಿ ಕೆಲಸ ಮಾಡಿದಂಥವ್ರು. ಸಾರಿ, ಇದನ್ನೆಲ್ಲ ನಾನು ಹೇಳಬಾರ್ದಾಯ್ತು, ಆದ್ರೂ ಸಮಯ ಸಂದರ್ಭ ಬಂತು ಅಂತ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ನನ್ನ ಗುರುಗಳು ಕೇಶವಮೂರ್ತಿಗಳು, ಇವರು ತಂಡ ಟಿಂಗರ ಬುಡ್ಡಣ್ಣ, ಕರ್ನಾಟಕ ರಮಾರಮಣ, ಮಾರೀಚನ ಬಂಧುಗಳು, ಇನ್ನಿಲ್ಲದವರು, ಧನಾನಂದ,
ಕುರುದೊಡ್ಡಿ ಕುರುಕ್ಷೇತ್ರ, ಕಾಡಿನಲ್ಲಿಯ ಕತೆ, ಕಾಬುಲಿವಾಲ, ರತ್ತೋರತ್ತರಾಯನ ಮಗಳೇ, ಬದುಕಮ್ಮನ ಚಕ್ರವರ್ತಿವೆ, ಇನ್ನು ಅದ್ಭುತವಾದಂತಹ ನಾಟಕಗಳನ್ನ ಅಭಿನಯಿಸಿದವರು ನನ್ನ ಗುರುಗಳಾದಂತಹ ಕೇಶವಮೂರ್ತಿಯವರು. ಇನ್ನು ರಮೇಶ್ ಚಂದ್ರ, ಇವರು ಮಹಾನ್ ಪ್ರತಿಭಾವಂತ ಲೇಖಕರು ಮತ್ತು ನಿರ್ದೇಶಕರು. ಇವರು ನಾಟಕ ನಾಕೊಂದ ಹುಡುಗಿ ಮರೆಯೋಕ್ಕಾಗೋದಿಲ್ಲ, ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಮತ್ತು ನಿರ್ದೇಶನ ಮಾಡಿದ್ದಾರೆ. ಕಣ್ಣು ಕಾಣದ ಗಾಯಗಳು, ಕೆನ್ನಾಲಿಗೆಗಳ ನಡುವೆ, ಲೀಲಾ ವಿಲಾಸ, ಸೌಗಂಧಿಕಾ ಪರಿಮಳ, ಹಸ್ತಂಗತ, ದಾರಿದೀಪ, ಪ್ರತಿಮಾ ಗೃಹ, ಫಿರ್ದೌಸಿ, ಹುಲಿ ಬಂತು ಹುಲಿ, ಬಿಂದು ಬಿಂದು ಸೇರಿವು ಸಿಂಧು, ಸತ್ಯಂ ಶಿವಂ ಸುಂದರಂ, ಪ್ರೇಮಪಾಶ, ಮೈಸೂರಿನ ಹುಲಿ, ಕೀರ್ತಿ ಪತಾಕೆ, ಇವೆಲ್ಲ ನಾನು ರಮೇಶ್ ಚಂದ್ರ ಅವರು ನಿರ್ದೇಶನ ಮಾಡಿದ ನಾಟಕಗಳು ಅಂತ ಅಲ್ಲ. ರಮೇಶ್ ಚಂದ್ರ ಅವರು ಸ್ವತಃ ಬರೆದು ನಿರ್ದೇಶನ ಮಾಡಿ ಯಶಸ್ಸನ್ನು ಕಂಡಂಥವ್ರು. ಇನ್ನು ಹೇಳ್ಬೇಕು ಅಂತಂದ್ರೆ, ಇನ್ನು ನಾನು ಈ ಮೊದಲೇ ಹೇಳಿದಾಗೆ ನಿಮಗೆ ಕೋಲಾರ ಜಿಲ್ಲೆ ಜಾನಪದ ತವರೂರು, ಅದರ ಬಗ್ಗೆ ನಾನು ಕೆಲವು ಮಾತುಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ರಂಗಭೂಮಿಯ ಇತಿಹಾಸವನ್ನು ಮೆಲುಕಾಕಿ ನೋಡಿದಾಗ ಕೋಲಾರ ಜಿಲ್ಲೆಯಲ್ಲಿ ರಂಗಭೂಮಿಯ ಎಲ್ಲ ಪ್ರಾಕಾರಗಳು ಜೀವಂತವಾಗಿರುವುದನ್ನ ಕಾಣ್ತೇವೆ. ಈ ಜಿಲ್ಲೆಯ ಅತ್ಯಂತ ಸಮೃದ್ಧ, ಅತ್ಯಂತ ಪ್ರಸಿದ್ಧ ಜಾನಪದ ಕಲೆ ಅಂತಂದ್ರೆ ಕೇಳಿಕೆ. ಇಂದಿಗೂ ಇಲ್ಲಿ ಬೇರೆಲ್ಲಾ ಕಲಾ ಪ್ರಾಕಾರಗಳಾದ ತೌಲುಗೊಂಬೆ ಆಟ, ಗಂಗೆತ್ತು, ಪಂಡ್ರಿ ಭಜನೆ, ಚಕ್ಕ ಭಜನೆ, ಜಡೆ ಕೋಲಾಟ, ಹುಲಿವೇಷ, ಕೀಲು ಕುದುರೆಗಳಿಗಿಂತ ಪೌರಾಣಿಕ ನಾಟಕ ಕೇಳಿಕೆಗಳದ್ದೇ ಮೇಲುಗೈ. ಮೇಲ್ಕಂಡ ಎಲ್ಲಾ ರಂಗ ಪ್ರಾಕಾರಗಳು ಭಾರತೀಯ ಪ್ರಾಚೀನ ಶಿಕ್ಷಣ ಪದ್ಧತಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ನಡೀತಿತ್ತು. ಗುರು ಎನಿಸ್ಕೊಂಡವನು ಕಲಾ ನಿರ್ದೇಶಕರು ಪೌರಾಣಿಕ ನಾಟಕಗಳನ್ನ ಮಾಡಿಸುವ ಕಾಲದಿಂದ ಹಿಡಿದು ಇಂದಿನ ನವ್ಯ ನಾಟಕಗಳ ಕಾಲದವರೆಗೂ ಕೋಲಾರ ಜಿಲ್ಲೆಯಲ್ಲಿ ನಿರ್ದೇಶಕರ ಸಂಖ್ಯೆಗೆ ಏನು ಕಡಿಮೆ ಇದೆ. ಬನಹಳ್ಳಿ ವೆಂಕಟೇಶಪ್ಪ, ಆವಣಿ ಗೋಪಿ, ಕೊತ್ತಮಂಗಲ ಪುಟ್ಟಪ್ಪ, ಬೆಳ್ಳಂಬಳ್ಳಿ ನಾರಾಯಣ ಸ್ವಾಮಿ, ರೆಡ್ಡಪ್ಪ, ಚಿನ್ನಪ್ಪಯ್ಯ ಇಂತಹ ಮಹಾನು ಘಟಾನುಘಟಿ ಪೌರಾಣಿಕ ನಾಟಕ ಕ್ಷೇತ್ರವನ್ನ ಸಮೃದ್ಧಿಗೊಳಿಸ್ತಾ ಇದ್ರು. ಅದರಲ್ಲಿ ಮದ್ದೇರಿ ಮುನಿರೆಡ್ಡಿಯೂ ಸಹ ಒಬ್ರು. ಇನ್ನು ಅಂದಿನ ಕಾಲದ ಗ್ರಾಮೀಣ ಭಾಗದ ಎಲ್ಲಾ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಗೌಡಿಕೆ ಚಾಲ್ತಿಯಲ್ಲಿತ್ತು. ಈ ಗೌಡ್ರುಗಳಲ್ಲಿ ಕೆಲವರು ಜಾನಪದ ರಂಗಕಲೆಯಾದ ಕೇಳಿಕೆ ಕಲೆಯನ್ನ ಎತ್ತಿ ಹಿಡಿದು ಆಸಕ್ತಿ ವಹಿಸಿ ಪೋಷಿಸಿದರೆ ಆಟ ಮುಗಿದ ಮೇಲೆ ಆ ಕೇಳಿಕೆ ಕಲಾವಿದರಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ರು. ಇಲ್ಲವಾದ್ರೆ ಮುಂಜಾನೆ ಮನೆ ಬಳಿ ಕರೆಸಿ ಕಲಾವಿದರಿಗೆ ಒಂದಷ್ಟು ದವಸ ಧಾನ್ಯ ಜೊತೆಗೆ ಬಟ್ಟೆ ಬರಿದ ಅನುಭವಿಸ್ತಿದ್ರು. ಅಂತಹ ಮನಸ್ಸುಗಳ ನಡುವೆ ಅಂದಿನ ಕಲೆ ಮತ್ತು ಕಲಾವಿದರು ಬಹಳ ಕಾಲ ಬದುಕುಳಿಯಲು ಸಾಧ್ಯವಾಗ್ತಾ ಇತ್ತು. ಇನ್ನು ಪ್ರತಿಭಾ ನಾರಾಯಣ್ ಆನೇಕಲ್ನಲ್ಲಿದ್ದಾರೆ. ಈ ಭಾಗದ ಖ್ಯಾತ ಕಲಾವಿದೆ. ಅವರ ಮಾತುಗಳಲ್ಲೇ ಹೇಳೋದಾದ್ರೆ, ಕೇಳಿಕೆ ಮತ್ತು ಪೌರಾಣಿಕ ನಾಟಕ ಹೇಗೆ ಭಿನ್ನ ಎನ್ನುವುದರ ಬಗ್ಗೆ ಹೇಳೋದಾದ್ರೆ, ನಮ್ಮ ಪೂರ್ವಿಕರು ಬಯಲಾಟ, ಯಕ್ಷಗಾನ, ಭಾಗವತ ಶೈಲಿಯ ಕೇಳಿಕೆಗಳನ್ನ ಬಹಳ ಕಾಲದಿಂದ ಆಡ್ತಿದ್ರು. ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ, ಉತ್ತರ ಕನ್ನಡದಲ್ಲಿ ಬಯಲಾಟ, ಬಯಲು ಸೀಮೆಯಲ್ಲಿ ಕೇಳಿಕೆಗಳು ಏಕರೂಪವಾಗಿ ನಡೆದಿವೆ ಎನ್ನಬಹುದು. ಜನಪದರು ಕೂಡ ಈ ಎಲ್ಲಾ ಪ್ರಾಕಾರಗಳನ್ನು ಮಾಡುತ್ತಿತ್ತು. ಕೇಳಿಕೆಗಳಲ್ಲಿ ಭಾಷೆಗೆ ಸಂಬಂಧಿಸಿದಂತೆ ಶಿಷ್ಟ ಸಂಭಾಷಣೆ ಅಷ್ಟಾಗಿ ಇರುತ್ತಿರಲಿಲ್ಲ. ಪೌರಾಣಿಕ ನಾಟಕ ಭಾಷೆ ಉಳಿಸುವ ಸಲುವಾಗಿ ಗ್ರಾಮೀಣ ಶೈಲಿಯ ಆಡುಮಾತಲ್ಲಿ ಸಂಭಾಷಿಸಿದ್ರು. ಇಂದಿಗೂ ಅದೇ ರೀತಿಯ ಕೇಳಿಕೆಗಳನ್ನ ಬಳಕೆಯಾಗುವುದನ್ನ ಕಾಣಬಹುದು. ರಾಮಾಯಣ, ಮಹಾಭಾರತಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಗಳನ್ನ ಕೇಳಿಕೆಯಾಗಿ ಹಾಡ್ತಾ ಇದ್ರು. ಸಂಗೀತ ಪರಿಕರಗಳು ಹೆಚ್ಚಾಗಿ ಅಳವಡಿಸೋದಿಲ್ಲ. ಹಾರ್ಮೋನಿಯಂ, ತಬಲಾ, ನಾಟಿ ರಾಗಗಳಿಂದ ಹಾಡ್ತಾರೆ. ಹಿಮ್ಮೇಳ ಹಾಡೋದು ಕೇಳಿಕೆಗಳಲ್ಲಿ ವಿಶೇಷನೂ ಹೌದು, ನಿಯಮವೂ ಹೌದು. ಕೇಳಿಕೆಗಳಲ್ಲಿ ಶಾಸ್ತ್ರೀಯ ಸಂಗೀತದ ಅಪ್ಪಟ ರಾಗಗಳ ಅಳವಡಿಕೆ ಇರೋದಿಲ್ಲ. ಕೇಳಿಕೆ ವಿಚಾರದಲ್ಲಿ ಐತಾರಸನಹಳ್ಳಿ ಗೋಪಾಲಗೌಡರು ಇವರು ಬಹಳ ಆಳವಾಗಿ ಅಧ್ಯಯನ ಮಾಡಿದಂತಹ ವ್ಯಕ್ತಿ. ಅವರ ವಿಚಾರದಲ್ಲಿ ಜಾನಪದ ರಂಗಪ್ರಾಕಾರವಾದ ಕೇಳಿಕೆ ಹಾಡುವ ಕಲಾವಿದರು ಕಲೆಯನ್ನು ಹವ್ಯಾಸಿ ಹಾಗೂ ವೃತ್ತಿಯಾಗಿ ಸ್ವೀಕರಿಸಿ ರಂಗಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ರು. ಆ ಕಥಾವಸ್ತು ರಾಮಾಯಣ, ಮಹಾಭಾರತ, ಪುರಾಣಗಳದೇ ಆಗಿತ್ತು. ಕಥೆಯನ್ನ ಆಧುನಿಕ ರಂಗ ವೈವಿಧ್ಯಮಾನಕ್ಕೆ ಒಗ್ಗಿಸಿ ನವೀಕರಿಸಿಕೊಂಡು ಪ್ರದರ್ಶಿಸ್ತಾ ಇತ್ತು.
ಈಗಿನ ಪೌರಾಣಿಕ ನಾಟಕಗಳಲ್ಲಿ ಕಾಣಬಹುದಾಗಿದೆ. ಗೊಂಬೆ ಆಟ ಆಡಿಸೋದಕ್ಕೆ ಮರಾಠ ನಾಡದಿಂದ ಸ್ವಾತಂತ್ರ್ಯ ಪೂರ್ವದಲ್ಲೇ ವಲಸೆ ಬಂದ ಸಿಲ್ಲೆ ಕ್ಯಾತ್ ಸಮುದಾಯದ ಹನುಮಂತರಾವ್ ಅವರ ಮಗ ನಾರಾಯಣರಾವ್, ಅವರ ಸೊಸೆ ಮುನಿಯಮ್ಮ ಅವರು ಭಾಗವತ ಶೈಲಿಯ ಚೆಂಚು ನಾಟಕಗಳನ್ನ ಹಾಡ್ತಾ ಇದ್ರು. ಇಂದು ಭಾಗವತ ಮತ್ತು ಚೆಂಚು ಶೈಲಿಯ ಪ್ರದರ್ಶನಗಳು ಗೋಗಲ್ನಲ್ಲಿ ಮಾತ್ರ ಸಿಗ್ತವೆ. ಆದ್ರೆ ಅವು ಕೂಡ ಒಂದು ಹೊಸ ತಿರುವನ್ನ ಪಡೆದುಕೊಂಡು ಕರ್ನಾಟಕದ ಬಯಲುನಾಟಕ ಯಕ್ಷಗಾನಕ್ಕೆ ಬಹಳ ಹತ್ತಿರವಿದ್ದಂತೆ ಎರಡೂ ಶೈಲಿಗಳನ್ನು ಹೋಲಿಕೆ ಆಗ್ತದೆ. ಇನ್ನು ಗ್ರಾಮೀಣ ರಂಗತಂಡಗಳು ಯಾವ ರೀತಿ ಇದ್ವು? ಪೂರ್ವ ಕಾಲದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಪ್ರತಿ ಚಿಕ್ಕ ಹಳ್ಳಿಗಳಲ್ಲಿ ಕೇಳ್ಕ ತಂಡ ಕಟ್ಕೊಂಡಿರ್ತೀವಿ. ಕನಿಷ್ಠ ವರ್ಷಕ್ಕೆ ಒಂದಾದ್ರೂ ನುರಿತ ಕೇಳಿಕೆ ಗುರುವನ್ನ ಕರೆತಂದು ಕೇಳಿಕೆ ಕಲಿತು ಆಡುವ ಕಲಾಸಕ್ತ ನಿಪುಣರಿದ್ರು. ಬಹಳ ಹಿಂದೆ ಹಳ್ಳಿಗಳಲ್ಲಿ ನಡೆಯುತ್ತಿದ್ದ ಕೇಳಿಕೆಗಳನ್ನ ತಾಲೂಕು ದಂಡಾಧಿಕಾರಿಗಳು ಅಂದ್ರೆ ತಹಸೀಲ್ದಾರರು ವೀಕ್ಷಿಸಿ ಕೇಳಿಕೆ ಪರದೆಗಳು ಹಾಗೂ ಸಂಗೀತ ವಾದ್ಯಗಳನ್ನ ನೀಡ್ತಾ ಇದ್ರು. ಆ ಸಂಪ್ರದಾಯ ಈಗಿನ ಸರ್ಕಾರ ಪಾಲಿಸಿದೆ. ಆ ರೀತಿಯ ಪ್ರೋತ್ಸಾಹ ಕಲೆಗೆ ಹಿಂದಿನ ಸರ್ಕಾರಗಳು ನೀಡಿ ಕಲಾವಿದರಿಗೆ ನೆರವಾಗ್ತಾ ಇತ್ತು. ಅದನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಇಂದಿಗೂ ಕೆಲವು ತಂಡಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಭಾವಿ ರಾಜಕೀಯ ವ್ಯಕ್ತಿಗಳ ಸೇವಾ ಸವಲತ್ತನ್ನು ಪಡೆದುಕೊಂಡಿರುವುದು ಉಂಟು. ಅನೇಕ ತಂಡಗಳು ಯಾವ ಗೋಜಿಗೂ ಹೋಗದೆ ಟಿಕೆಟ್ ವಸೂಲಿನೂ ಮಾಡದೆ ತಮ್ಮ ಸ್ವಂತ ಆರ್ಥಿಕ ಸಾಮರ್ಥ್ಯಗಳಿಂದ ಕೇಳಿಕೆಗಳನ್ನು ಕಲಿತು ಆಡ್ತಿದ್ರು. ನಟ ನಟಿಯರ ಕುರಿತು ಹಿಂದೆ ಇದ್ದಷ್ಟು ತಪ್ಪು ತಿಳುವಳಿಕೆ ಇಂದಿಲ್ಲ. ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಬೋದು. ಆದ್ರೂ ಮೊದಲಿನಷ್ಟು ಪ್ರಮಾಣದಲ್ಲಿ ರಂಗ ಪ್ರದರ್ಶನ ಆಗ್ತಾ ಇಲ್ಲ. ಆದ್ರೆ ಹೊಸ ತಂಡಗಳು ಕಟ್ಟಿಕೊಳ್ತಿರೋದು ರಂಗಭೂಮಿಗೆ ಹೆಚ್ಚು ಪ್ರಾಧಾನ್ಯ ನೀಡುತ್ತಿರುವುದನ್ನು ನೋಡಿದಾಗ ಕೆಳ ಮತ್ತು ತಳವರ್ಗ ಸಮುದಾಯದವರು ಶತಮಾನಗಳ ಹಿಂದೆಯೇ ಮೂಲತಃ ಕಲಾ ಕೋವಿದರಾಗಿದ್ರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ನಾಟಕಗಳು ಎನ್ನುವ ಪ್ರಾಕಾರ ವೇದಿಕೆಗಳು ಇವತ್ತು ಗ್ರಾಮೀಣರಲ್ಲಿಯೂ ಹೊಸ ಲೇಪಿಸಿದೆ. ಅವರದೇ ತಂಡಗಳನ್ನು ಕಟ್ಟಿಕೊಂಡು ನಾನಾ ಕಷ್ಟಗಳ ನಡುವೆ ತಕ್ಕ ಮಟ್ಟಿಗೆ ನಾಟಕ ಪ್ರದರ್ಶನ ಮಾಡುತ್ತಾ ರಂಗಭೂಮಿ ಹೊಸದೆನ್ನುವ ದಿನದಿಂದ ದಿನಕ್ಕೆ ಕಲಿಕೆಯನ್ನು ತೊಡುತ್ತಿದ್ದಾರೆ. ಅದಕ್ಕೆ ಮೂಲ ಕಾರಣಗಳು ನೀಡೋದಾದ್ರೆ ಮಹಿಳೆ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತಿರೋದು ಒಂದಾದ್ರೆ, ಎರಡನೇದು ನಾಟಕಗಳು ಪ್ರಯೋಗ ವಿಭಿನ್ನ ರೂಪ ಪಡೆದುಕೊಂಡು ಪ್ರೇಕ್ಷಕರ ಅಭಿರುಚಿಯ ಸೂಕ್ಷ್ಮತೆ ಅರ್ಥವತ್ತ ಕಂಡುಕೊಂಡಿದ್ದಾರೆ. ಪ್ರೇಕ್ಷಕರಿಗೆ ಬೇಸರ ತರುವ ನಾಟಕಗಳ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಾಟಕಗಳನ್ನು ಆಡುತ್ತಿರುವ ತಂಡಗಳು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಇವತ್ತು ಕೂಲಿ ಮಾಡಿ ಜೀವನ ನಡೆಸುವರು ಸಹ ಕಲಾಸಕ್ತಿಯ ಕಟಿಬದ್ಧರಾಗಿ ನಾಟಕಗಳನ್ನ ಪಾತ್ರ ಹಾಕೋದಕ್ಕೆ ಹಿಂಬೆಡ್ತಾ ಇಲ್ಲ. ರಂಗತಂಡಗಳು ಅನೇಕ ಸವಾಲುಗಳನ್ನ ಮುಂದಿಟ್ಟುಕೊಂಡು ಹುಟ್ಕೊಳ್ತಿವೆ. ಅದೇ ಸಂಖ್ಯೆಯಲ್ಲಿ ನಟ ನಟಿಯರು ಕೂಡ ಹುಟ್ಕೊಳ್ತಿದ್ದಾರೆ. ತಂಡಗಳ ಕಟ್ಟಿ ರಂಗ ಪ್ರದರ್ಶನ ಮಾಡುವಲ್ಲಿ ವಿದ್ಯಾವಂತ ಅನ್ನೋ ಪರಿಕಲ್ಪನೆ ಕೂಡ ಇಲ್ಲ. ಏಕತ್ವದ ನೆಲೆಯಲ್ಲಿ ರಂಗ ಕಲಾವಿದರು ಸಂಘಟಿತರಾಗ್ತಾ ಇದ್ದಾರೆ. ಕೆಲವು ತಂಡಗಳು ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ನಾಟಕಗಳಲ್ಲಿ ಪಾತ್ರ ಹಾಕುವುದರ ಮುಖಾಂತರ ಬಹುಮುಖ ಪ್ರತಿಭೆಗಳ ಕಲಾವಿದರನ್ನ ಹೊಂದಿದೆ. ಇನ್ನು ಅನುಭವಿ ಪೌರಾಣಿಕ ರಂಗ ಕಲಾವಿದರ ಬಗ್ಗೆ ನಾನು ಸ್ವಲ್ಪ ಇಲ್ಲಿ ಹೇಳಬೇಕಾಗುತ್ತೆ. ಗೋಪಾಲ್ ಗೌಡ್ರು ಗುಟ್ಟಳ್ಳಿ ಮುನಿಸ್ವಾಮಿಗೌಡ ಮತ್ತೆ ನಾರಾಯಣಮ್ಮ ದಂಪತಿಗಳಿಗೆ ಮಗನಾಗಿ 1953ನೇ ಇಸ್ವಿಯಲ್ಲಿ ವೃತ್ತಿಯಲ್ಲಿ ಒಕ್ಕಲ್ತನ ಬದುಕಟ್ಕೊಂಡು ಮನೆತನಕ್ಕೆ ಸೇರಿದವರು. ಕೇಳಿಕೆಗಳು ಮುಗಿದು ನಾಟಕ ಶೈಲಿ ಆರಂಭವಾಗಿದ್ದ ಕಾಲಗಳು. ಗೋಪಾಲ ಗೌಡರು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಾಟಕದ ಮೇಷ್ಟ್ರು ನರಸಿಂಹಪ್ಪ ಭಕ್ತ ಪ್ರಹ್ಲಾದ ನಾಟಕ ಕಲಿಸಿಕೊಂಡು ಬಂದಿದ್ರು. ಅವರ ಒಡನಾಟದಲ್ಲಿ ಗೋಪಾಲ ಗೌಡರು ರಂಗಭೂಮಿ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡೆದು ನಂತರದ ದಿನಗಳಲ್ಲಿ ರಂಗಭೂಮಿಯನ್ನ ಬದುಕಿನ ಮುಖ್ಯ ಕ್ಷೇತ್ರವಾಗಿ ಕಟ್ಟಿಕೊಂಡರು. ಅಸಂಖ್ಯಾತ ಶಿಷ್ಯರನ್ನ ಬೆಳೆಸಿದ್ದಾರೆ.
25ರಿಂದ 30 ನಾಟಕವನ್ನು ಕಲಿಸಿ ಯಶಸ್ವಿ ನಾಟಕ ನಿರ್ದೇಶಕರು ಅಂತ ಹೆಸರುಗಳಿಸಿಕೊಂಡಿದ್ದಾರೆ. ರಂಗ ನಿರ್ದೇಶಕರಾಗಿ ಗುರುತಿಸಿಕೊಂಡದ್ದಲ್ಲದೆ ಸಾಮಾಜಿಕ ಬದಲಾವಣೆಯ ಹರಿಕಾರರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಅನೇಕ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ರಂಗಭೂಮಿಗೆ ಪಡಿಸ್ತಾ ಇದ್ದಾರೆ. ರಂಗ ಕಲಾವಿದರಲ್ಲಿ ಎಷ್ಟೇ ಇದ್ರು ಅವರನ್ನ ಕೆಟ್ಟ ಚಟಗಳು ಅವ್ರನ್ನ ಹಾಳು ಮಾಡ್ತಾ ಇದೆ. ಅದನ್ನೆಲ್ಲ ಬಿಡಿಸಿ ರಂಗಕ್ರಿಯೆಯಲ್ಲಿ ತೊಡಗಿಸೋದಕ್ಕೆ ಅವರು ಪ್ರೇರಕ ಶಕ್ತಿಯಾಗಿ ದುಡಿತಾ ಇದ್ದಾರೆ. ಒಂದು ಕಾಲದಲ್ಲಿ ಮೇಲ್ಜಾತಿಯವ್ರದೇ ಒಂದು ತಂಡ, ಕೆಳಜಾತಿಯವ್ರದೇ ಒಂದು ತಂಡ ಅಂತ ಈ ವೈಪರೀತ್ಯವನ್ನು ಹೋಗಲಾಡಿಸಿ ಎಲ್ಲರೂ ಒಂದೇ ಅಂತ ರಂಗಕ್ಷೇತ್ರಕ್ಕೆ ಗೋಪಾಲಗೌಡರು ಬಂದ ಮೇಲೆ ಎಲ್ಲರನ್ನ ಒಟ್ಟುಗೂಡಿಸಿ ಒಂದೇ ತಂಡ ಕಟ್ಟೋದಕ್ಕೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಚ್ಛೆಪಡ್ತೇನೆ. ಇನ್ನು ಬನಹಳ್ಳಿ ವೆಂಕಟೇಶಪ್ಪ ಮಹಾನ್ ಖ್ಯಾತ ನಾಟಕ ನಿರ್ದೇಶಕ, ಕಲಾ ಚಕ್ರವರ್ತಿ ಪ್ರಶಸ್ತಿ ಪುರಸ್ಕೃತರು. ಅವರು ಬನಹಳ್ಳಿ ವೆಂಕಟೇಶಪ್ಪ ಉತ್ತನೂರು ಪಂಚಾಯತಿ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆಯವರು. ಇವರು ರಂಗಕ್ಷೇತ್ರಕ್ಕೆ ಸುಮಾರು 40 ವರ್ಷಗಳ ಅನುಭಾವಿಕ ಪೌರಾಣಿಕ ಹಾರ್ಮೋನಿಯಂ ವಾದಕರು. ವೆಂಕಟೇಶಪ್ಪ ಮುಳಬಾಗಿಲು ತಾಲೂಕಿನ ಬನಹಳ್ಳಿಯವರು. ಪ್ರಸ್ತುತ ಹಾರ್ಮೋನಿಯಂ ವಾದಕರಾಗಿ ಮತ್ತು ಕ್ರಿಯಾಶೀಲ ನಾಟಕ ನಿರ್ದೇಶಕರಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ರಂಗಚಟುವಟಿಕೆ ನಿರಂತರವಾಗಿ ನಡೆಸಿಕೊಳ್ಳುತ್ತಾರೆ. ಇನ್ನು ಪ್ರತಿಭಾ ನಾರಾಯಣ ಆನೆಕಲ್ಲು, ಹಾಗೆ ನಾನು ನಿಮ್ಗೆ ಹೇಳಿದ್ದೆ, ರಂಗಭೂಮಿ ನಟಿಯಾಗಿ 45 ವರ್ಷಗಳ ಸುದೀರ್ಘ ಅನುಭವವನ್ನ ಹೊಂದಿದ್ದಾರೆ. ಇವರ ತಂಗಿ ಮುಳಬಾಗಿಲು ವಾಸವಾಗಿದ್ದಾರೆ. ಮಂಡ್ಯ, ಚನ್ನಪಟ್ಟಣಗಳಲ್ಲಿ ಇವರ ಚಿಕ್ಕಪ್ಪನ ಮಕ್ಕಳು ಇವತ್ತಿಗೂ ರಂಗ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಇವ್ರದೊಂದು ರಂಗ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ನಾರಾಯಣರಾವ್, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪ್ರಸ್ತುತ ಸಿಳ್ಳೆಕ್ಯಾದ ಸಮುದಾಯದ ಪೌರಾಣಿಕ ವೃತ್ತಿ ರಂಗಭೂಮಿಯನ್ನು ಮೊದಲುಗೊಂಡು ನಾರಾಯಣರಾವ್ ಅವರ ತಂದೆ ಹನುಮಂತರಾವ್ ಅಂತ ತಿಳಿದು ಬಂದಿದೆ. ಪ್ರಸ್ತುತ ಹನುಮಂತರಾವ್ ಮಕ್ಕಳು ಮೊಮ್ಮಕ್ಕಳು ಅವಿರತವಾಗಿ ರಂಗಭೂಮಿಯಲ್ಲಿ ತೊಡಗಿರೋದನ್ನು ಗಮನಿಸಿದಾಗ ಅವರೇ ಮೂಲ ಕಾರಣಕರ್ತರು ಅನಿಸ್ತದೆ. ಗೊಂಬೆ ಆಟ, ಸ್ವಾತಂತ್ರ್ಯ ಪೂರ್ವದಲ್ಲೇ ವಲಸೆ ಬಂದ ಸಿಳ್ಳೆಕ್ಯಾತ ಸಮುದಾಯದ ಹನುಮಂತರಾವ್, ನಾರಾಯಣರಾವ್ ಅವರ ಸೊಸೆ ಮುನಿಯಮ್ಮ ಭಾಗವತ ಶೈಲಿಯ ಚೆಂಚು ನಾಟಕ ಆಡ್ತಾ ಇದ್ದಾರೆ. ಇನ್ನು ಕೋದಂಡರಾವ್, ನಾರಾಯಣರಾವ್ ಅವರ ಮಗ ಕೋದಂಡರಾವ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪನಗುಂಡಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಅವರು ಸಹ ರಂಗಕ್ರಿಯೆಯಲ್ಲಿ, ರಂಗ ಚಟುವಟಿಕೆಯಲ್ಲಿ ಇವತ್ತಿಗೂ ಸಹ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇವತ್ತು ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಕೆಳತಳ ಸಮುದಾಯದ ಜನರ ಬದುಕೇ ಒಂದು ಸವಾಲು. ಹೊಟ್ಟೆ ಪಾಡಿಗಾಗಿ ನಾನಾ ಕಷ್ಟಗಳನ್ನ ಪಡಬೇಕಾದ ಸ್ಥಿತಿಯಲ್ಲಿ ವಾನರಾಶಿ ಎನ್ ವೀರಪ್ಪನವರು, ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮತ್ತು ಅವರ ತಂದೆ ನಾರಾಯಣಪ್ಪ 4 ಅಕ್ಷರ ಕಲಿತವರು. ಓದು ವಿದ್ಯೆ ಮಹತ್ವ ತಿಳಿಯದ ಕಾಲದಲ್ಲಿಯೂ ಸಹ ತನ್ನ ಪೋಷಕರು ಶಾಲೆಗೆ ಕಳಿಸಿದ್ದು, ಅವರು ಓದಿ ದೇಶ ಕಾಯುವ ರಕ್ಷಣಾ ಪಡೆಗೆ ತಂದೆ ನಂತರ ಮಗ ಆಯ್ಕೆಯಾಗಿ ದೇಶ ಸೇವೆ ಸಲ್ಲಿಸಿದ್ದು, ದೇಶ ಕಾಯುವ ಸೈನಿಕರಾಗಿದ್ದರು, ರಂಗಪ್ರೇಮಿಯಾಗಿದ್ದರು. ಇಂತಹ ಉದಾಹರಣೆಗಳು ಸಾಕಷ್ಟು ಇದ್ದರೂ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಗಮನಿಸಿದಾಗ ಅಪರೂಪ ಎನ್ನಬಹುದಾದ ಪರಿಶಿಷ್ಟ ಜಾತಿಯ ಆದಿದ್ರಾವಿಡ ಉಪಜಾತಿಗೆ ಸೇರಿದ ದಂಪತಿಗಳಾದ ನಾರಾಯಣಪ್ಪ, ಲಕ್ಷ್ಮಮ್ಮ ಎಂಬುವರು 5 ಮಕ್ಕಳ ಸಂತಾನ. ವೀರಪ್ಪನವರು ಒಬ್ಬರು PUC ವರೆಗೆ ವ್ಯಾಸಂಗ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ದೂರ ಶಿಕ್ಷಣದ ಮೂಲಕ BA ಪದವಿ ಪಡೆದುಕೊಂಡು ರಕ್ಷಣಾ ಸೇವೆಯಲ್ಲಿ ಸಂಗೀತ ಅಭ್ಯಾಸಕ್ಕೆ ಕಾಲಾವಕಾಶ ಇತ್ತು. ಮನರಂಜನೆಗೆ, ಗಾಯನಕ್ಕೆ ಕೀಬೋರ್ಡ್, ಹಾರ್ಮೋನಿಯಂ ನುಡಿಸುತ್ತಿದ್ದರು. ವೀರಪ್ಪನವರು ಬಹಳ ಕಾಲ ಈ ಭಾಗದ ವಾತಾವರಣದ ದೂರ ಇದ್ರೂ ಸಹ ಸಾಂಸ್ಕೃತಿಕ ನೆಲಮೂಲವನ್ನ ಮರೆಯದೆ ಮತ್ತೆ ಅದೇ ನೆಲಕ್ಕೆ ಬಂದರು. ರಂಗಕರ್ಮಿಯಾಗಿ ರಂಗಭೂಮಿಗೆ ಮಾಡಬೇಕಾದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಬ್ರು ಹೆಣ್ಮಕ್ಳು ರಂಗಭೂಮಿಗೆ ದುಡಿತಾ ಇದ್ದಾರೆ. ನಿವೃತ್ತಿ ಜೀವನ, ಕೈವಾರ ನಾರಾಯಣಪ್ಪನ ಸನ್ನಿಧಿ, ಕೈವಾರದಲ್ಲಿ ಕಳೆಯುವ ಮೂಲಕ ಅವರ ಕಾಲಜ್ಞಾನದ ಬಗ್ಗೆ ಆಸಕ್ತಿ ಮೂಡಿ
ತಾತಯ್ಯನ ತತ್ವ ಪದಗಳನ್ನು ಮೈಗೂಡಿಸಿಕೊಂಡು ವೀರಪ್ಪ ತನ್ನ ಹೆಚ್ಚು ಸಮಯನ ತಾತಯ್ಯನವರ ತತ್ವಪದ ಚಿಂತನೆಗೆ ಮುಡುಪಾಗಿಟ್ಟಿದ್ದಾರೆ. ಇವರೆಲ್ಲ ಕೋಲಾರ ಜಿಲ್ಲೆಯ ಜಾನಪದ ರಂಗಭೂಮಿಗೆ ವಿಶಿಷ್ಟವಾದ ಸೇವೆಯನ್ನ ಸಲ್ಲಿಸಿದಂತೆ. ಇನ್ನು ನಾನು ಹೇಳಬೇಕು ಅಂತ ಹೊರಟಿರೋದು ದಿಗವೂರಿನ ರಂಗದೇವಿಗೆ ರಾಜಪ್ಪನವರು. ಮಾಲೂರಿಗೆ 23 ಕಿಲೋಮೀಟರ್ ದೂರದ ದಿಗವೂರು ಎಂಬ ಹಳ್ಳಿಯ ನಾಯಕ ಜನಾಂಗದ ಮುನಿಲಕ್ಷ್ಮಮ್ಮ ರಾಮಮೂರ್ತಿ ದಂಪತಿಗಳ ಮಗನಾಗಿ 1971ರಲ್ಲಿ ರಾಜಪ್ಪ ಜನಿಸ್ತಾರೆ. ರಾಜಪ್ಪನವರ ಬಾಲ್ಯ ಬೆಳವಣಿಗೆ ರಂಗಭೂಮಿಯ ಮಡಿಲಲ್ಲೇ ಆಗಿದೆ. ಜೊತೆಗೆ ಬಡತನ, ತಂದೆ ತಬಲಾ ನುಡಿಸಿದಂತ ಹಣದಿಂದಲೇ ಹಸಿವು ತಿರ್ಬೇಕಿತ್ತು, ಬದುಕು ಸಾಗಬೇಕಿತ್ತು. ಸುಮಾರು ಸಾವಿರಾರು ನಾಟಕಗಳಿಗೆ ಹೆಚ್ಚು ತಬಲಾ ನುಡಿಸಿದ ಅನುಭವ ರಾಮಮೂರ್ತಿ ಅವರದು. ಅವರು ಕೇಳಿಕೆಗೆ ತಬಲಾ ನುಡಿಸಿ ಬರ್ತಾರೆ ಅಂತಂದ್ರೆ ಸುಮಾರು ಜನ ಪ್ರೇಕ್ಷಕರು ನೆರೆತಾ ಇದ್ರು. ತಾಯಿ ಮುನಿಲಕ್ಷ್ಮಮ್ಮ ಅದ್ಭುತ ಕಂಠಸಿರಿ ಇದ್ದ ರಂಗನಟಿ. ಇವರ ಪ್ರಭಾವ ತನ್ನ ಮಕ್ಕಳ ಮೇಲೆಯೂ ಬೀರಿತು. ರಾಮಮೂರ್ತಿಯ ಮನೆತನದಂತೆಯೇ ಮುನಿಲಕ್ಷ್ಮಮ್ಮನ ಮನೆತನವು ಕೇಳಿಕೆ ಪರಂಪರೆಗೆ ಸೇರಿತ್ತು. ಆದ್ದರಿಂದ ಅಮ್ಮನೇ ನನಗೆ ಮೊದಲ ಪ್ರೇರಣೆ ಎನ್ನುತ್ತಾರೆ ರಾಜಪ್ಪ ಮುನಿಲಕ್ಷ್ಮಮ್ಮನ ತಂದೆ. ರಾಜಪ್ಪ ಮುನಿಲಕ್ಷ್ಮಮ್ಮನ ತಂದೆ ಸಹೋದರರು ಅದ್ಭುತ ಕಲಾವಿದರು. ಇಂದಿಗೂ ಅದೇ ಮಟ್ಟದ ರಂಗಭೂಮಿ ಚಟುವಟಿಕೆ ದಿಗವೂರಿನಲ್ಲಿ ನಿರಂತರ ನಡೀತಾ ಇದೆ. ಇಡೀ ಕುಟುಂಬವೇ ಕೇಳಿಕೆ ಕಲಾವಿದರು. ಅವರದೇ ಕೇಳಿಕೆ ತಂಡ, ಪರದೆಗಳು, ವಾದ್ಯ ತಂಡ. ಇವತ್ತು ಅವರಲ್ಲಿ ಮುನಿಲಕ್ಷ್ಮಮ್ಮನ ಚಿಕ್ಕಪ್ಪನಾದ ರಾಮಪ್ಪನಿಗೆ ಕಲಿಯುಗ ಆಂಜನೇಯ ಅಂತ ಬಿರುದ ಪಡೆದಿದ್ದಾರೆ. ಮತ್ತವರ ಚಿಕ್ಕಪ್ಪನಾದ ಸಾದಪ್ಪ ರಾಮನ ಪಾತ್ರ ಅಭಿನಯಕ್ಕೆ ಸಾಟಿ ಇಲ್ಲದ ಪ್ರತಿಭೆ. ಮತ್ತೋರ್ವ ಅಣ್ಣ ಅದ್ಭುತ ರಂಗನಟ. ಈ ಎಲ್ಲಾ ಕಲಾವಿದರು ಕೂಡಿ ವಲಸೆ ಹೋಗಿ ಕೇಳಿಕೆ ರಂಗಪ್ರದರ್ಶನಗಳನ್ನ ನೀಡ್ತಾ ಇದ್ರು. ಕೇಳಿಕೆಯ ಪರಿಕರಗಳನ್ನ ಸಾಗಿಸೋದಕ್ಕೆ ಎತ್ತಿನ ಗಾಡಿಗಳಿದ್ವು. ಹೋದ ಹಳ್ಳಿ ನಡುವಿದಿಲ್ಲ ಪರದೆಗಳನ್ನು ಕೊಟ್ಟೋದು. ಪೆಟ್ರೋಮ್ಯಾಕ್ಸ್, ಲೈಟ್ ಇಲ್ಲ, ಪಂಜ್ ಬಳಸೋದು, ಧ್ವನಿವರ್ಧಕ ಬಳಸುತ್ತಿರ್ಲಿಲ್ಲ. ಹಾಗಾಗಿ ಎಲ್ಲಾ ಕಲಾವಿದರು ತಾರಾಶ್ರುತಿಯಲ್ಲಿ ಅಂದ್ರೆ ಏರುದನಿಯಲ್ಲಿ ಆಡ್ಬೇಕಾಗಿತ್ತು. ರಾಜಪ್ಪ ಪೌರಾಣಿಕ ನಾಟಕದಲ್ಲಿ ಕೃಷ್ಣನ ಪಾತ್ರ ಮಾಡುವ ಮೂಲಕ ಪೌರಾಣಿಕ ರಂಗಕಲೆಯನ್ನ ಕರತಲಾಮಲಕ ಮಾಡಿಕೊಂಡ್ರು. ಅದರಲ್ಲೂ ಪಾತ್ರಕ್ಕೆ ಬೇಕಾದ ಅಭಿನಯ ವಿನ್ಯಾಸವನ್ನ ನವೀಕರಿಸಿ ತೋರಿಸಿಕೊಂಡಿದ್ದಾರೆ. ಪ್ರಸ್ತುತ ರಾಜಪ್ಪನವರು ಅಭಿನಯ ವಿನ್ಯಾಸವನ್ನೇ ಇಂದಿನ ಇತರ ಕಲಾವಿದರು ಅನುಕರಣೆ ಮಾಡಿ ಪಾಲಿಸುತ್ತಿದ್ದಾರೆ ಅಂದಾಗ ರಾಜಪ್ಪನವರ ಅಭಿನಯ ಪ್ರತಿಭೆ ಯಾವ ಮಟ್ಟದ್ದು ಅಂತ ನಾವು ತೋರಿಸ್ತೀವಿ. ಅಲ್ಲಿಂದ ಆದಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ ತಮ್ಮ ಕಲಾ ಕೌಶಲ್ಯಕ್ಕೆ ತಕ್ಕ ಅವಕಾಶ ಒದಗಿ ಬಂತು. ಸಿಕ್ಕ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡ್ರು. ಆದಿಮ ಕೇಂದ್ರದಲ್ಲಿ ಕೊಡಗಾನಲ್ಲಿ ರಾಮಯ್ಯ, ಇಸ್ಮಾಯಿಲ್ ಗೋನಾಡರಂತಹ ಸಂಗೀತ ರಂಗ ದಿಗ್ಗಜರ ಹಾಗೂ ಅನೇಕ ನಾಟಕ ನಿರ್ದೇಶಕರ, ನಾಟಕಕಾರರ, ಕಲಾವಿದರ ಒಡನಾಟ ಆಧುನಿಕ ರಂಗ ಸೇವೆಗೆ ಹೊಸ ಆಯಾಮ ಸಿಕ್ಕಂತಾಯಿತು. ರಾಜಪ್ಪನ ಜೊತೆಗೆ ರಾಮಕೃಷ್ಣ ಬೆಳ್ತೂರು ನಿರ್ದೇಶನ, ತೋರಾಂಡಹಳ್ಳಿ ಶ್ರೀನಿವಾಸ್ ಡೋಲಕ್ ನುಡಿಸುತ್ತಾ ಜೊತೆಯಾದರು. ಇವತ್ತು ನಿರಂತರವಾಗಿ ಆಧುನಿಕ ಹವ್ಯಾಸ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡುವುದಷ್ಟು ಎತ್ತರಕ್ಕೆ ಬಂದಿದ್ದಾರೆ. ಇವರಿಗೆ ಸುಮಾರು 33 ನಾಟಕಗಳಿಗೆ ರಾಗ ಸಂಯೋಜಿಸಿದ್ದಾರೆ. ಸಂಗೀತ ನಿರ್ದೇಶನ ಮತ್ತು ಹಿನ್ನೆಲೆ ಗಾಯಕನಾಗಿ ತೊಡಗಿ ಅನೇಕ ಹೊಸ ಪ್ರತಿಭೆಗಳನ್ನು ಕೈ ಹಿಡಿದು ಮುಸುತ್ತಾ ತಾನು ರಂಗಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಇವತ್ತಿನ ನಾಟಕ ಕ್ಷೇತ್ರದ ಪರಿಸ್ಥಿತಿ ಹೇಗೆ ಹೇಳುದು? ತಮ್ಮ ಖುಷಿಗಾಗಿ ನಾಟಕ ಮಾಡ್ತಿದ್ದಾರೆ ಗ್ರಾಮೀಣ ಜನ. ಹಿಂದಿನಷ್ಟು ಸಂಖ್ಯೆಯಲ್ಲಿ ಪೌರಾಣಿಕ ನಾಟಕಗಳಾಗ್ತಾ ಇಲ್ಲ ನಿಜ. ಆದ್ರೆ ಆದ ನಾಟಕಗಳು ಬಹಳ ವಿಭಿನ್ನ, ವಿಶಿಷ್ಟವಾಗಿ, ಅರ್ಥಪೂರ್ಣವಾಗಿ ಸ್ತ್ರೀ ಪಾತ್ರಗಳನ್ನ ಸ್ತ್ರೀಯರೇ ಮಾಡುವಷ್ಟರ ಮಟ್ಟಿಗೆ ಬೆಳೆದಿದೆ. ಈ ಹೊಸತನದ ಪೌರಾಣಿಕ ರಂಗಭೂಮಿ ಗ್ರಾಮೀಣ ಪ್ರದೇಶಕ್ಕೆ ವಿಸ್ತರಿಸಿಕೊಂಡಿದೆ. ಅನೇಕ ಕಲಾವಿದರು ಪೌರಾಣಿಕ ರಂಗಭೂಮಿಯತ್ತ ಬರುವುದನ್ನು ನೋಡಿದಾಗ ಬೆಳವಣಿಗೆಯ ಬಗ್ಗೆ ತಿಳಿಯುತ್ತದೆ. ಇಲ್ಲಿನ ಕಲಾವಿದರು ರಂಗಭೂಮಿಯ ವಿವಿಧ ಪ್ರಾಕಾರಗಳಾದ ರಂಗಸಜ್ಜಿಕೆ, ರಂಗನೇಪಥ್ಯ, ರಂಗಸಂಗೀತ, ಬೆಳಕು ಮುಂತಾದ ವಿಭಾಗಗಳಲ್ಲಿ ಬಹಳ ಆಸಕ್ತಿಯಿಂದ ಕಿಂಚಿತ್ತು ನಿರ್ಲಕ್ಷ್ಯ ಮಾಡದಂತೆ ನಿರ್ವಹಿಸಿ ಸಾಗುತ್ತಿದ್ದಲ್ಲದೆ ವಿವಿಧ ಮೂಲಗಳಿಂದ ಲಕ್ಷಾಂತರ ರೂಪಾಯಿಗಳನ್ನು ಕೂಡಿಸಿ
ಸಾಲ ಆದಾಗ ಕೈಯಿಂದಲೂ ಹಾಕಿ ಹೇಗೋ ಹೊಂದಿಸ್ಕೊಂಡು ರಂಗತೇರನ್ನ ಎಳಿತಾ ಇದ್ದಾರೆ. ಇಂದಿನ ಗ್ರಾಮೀಣರಲ್ಲಿ ನಾಟಕ ಕಲೆ ಅವಸಾನದತ್ತ ಸಾಗ್ತಾ ಇದೆ. ನಾಟಕಗಳು ಹಿಂದಿನಷ್ಟು ಸಂಖ್ಯೆಯಲ್ಲಿ ನಡೀತಾ ಇಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ, ಜನರ ಬಳಿ ಹಣ ಇಲ್ಲ. ನಾಟಕಗಳನ್ನು ಮಾಡುವಷ್ಟು ಖುಷಿ ಎಲ್ಲಿಂದ ಹೇಗ್ತಾನೆ ಬರ್ಬೇಕು ಹೇಳಿ? ಒಂದು ನಾಟಕ ಮಾಡ್ಬೇಕಾದ್ರೆ ಈಗ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಸರ್ಕಾರ ರಂಗಭೂಮಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದೆ ನಿಜ, ಆದ್ರೆ ಅವುಗಳು ನಿಜವಾಗಿ ಕಲೆಯಲ್ಲಿ ತೊಡಗಿಸಿಕೊಂಡ ಶ್ರಮಿಸಿದ ಕಲಾವಿದರಿಗೆ ಸಿಗ್ತಾ ಇಲ್ಲ. ಬದಲಾಗಿ ರಂಗಕ್ಷೇತ್ರದಲ್ಲಿ ಪ್ರತಿಭೆಗಿಂತ ಭ್ರಷ್ಟ ವ್ಯವಹಾರಕ್ಕೆ ಹೆಚ್ಚು ಮಾನ್ಯತೆ ಇರುವುದು ದುರದೃಷ್ಟಕರ. ಇಂತಹ ಪೈಪೋಟಿಗಳ ನಡುವೆ ಪ್ರಾಮಾಣಿಕ ರಂಗ ಕಲಾವಿದರು ಸೋತು ಸ್ವಾಭಿಮಾನದಿಂದ ರಂಗಕ್ಷೇತ್ರಕ್ಕೆ ದೂರವಾಗುವಂತಾಗಿದೆ. ದಿನದಂತೆ ದಿನಕ್ಕೆ ನಾಟಕ ಪ್ರತಿಭೆಗಳು ಗ್ರಾಮೀಣದಲ್ಲಿ ಕ್ಷೀಣಿಸಿ ಕಡಿಮೆ ಆಗ್ತಾ ಇದೆ. ಆರ್ಥಿಕ ಹೊರೆ ಹೊರಲಾಗದೆ ಸಾಲ ಸೋಲ ಮಾಡಿಕೊಂಡು ಇದ್ದ ಆಸ್ತಿ ಮಾರಿ ಮಾನ ಉಳಿಸಿಕೊಂಡು ಅನೇಕ ಉದಾಹರಣೆಗಳಿದ್ದಾವೆ. ದಿನದ ದಿನಕ್ಕೆ ಆಯಾ ಕಾಲಘಟ್ಟದ ಯುವ ಪೀಳಿಗೆಗಳು ರಂಗಕ್ಷೇತ್ರಕ್ಕೆ ಬಂದಂತೆಲ್ಲ ಕೇಳಿಕೆಗಳು ಮರೆಯಾಗಿ ನಾಟಕ ರೂಪ ಪಡೆದುಕೊಂಡಿದೆ. ಅತ್ಯಾಧುನಿಕ ಸಂಗೀತ ವಾದ್ಯಗಳು, ಬೆಳಕು ಮತ್ತು ಧ್ವನಿ ತಾಂತ್ರಿಕ ಸಾಧನಗಳು ರಂಗಭೂಮಿಗೆ ಬಂದು ಬಹಳ ಸುಂದರವಾಗಿ ರೂಪಿಸಿವೆ. ಇವತ್ತು ಬಹಳಷ್ಟು ಯುವಕರು ರಂಗಭೂಮಿಗೆ ಬಂದು ಅಭಿನಯ, ಹಾಡುಗಾರಿಕೆ ಹಾಗೂ ನೇಪಥ್ಯ ತೊಡಗಿ ರಂಗಭೂಮಿ ಅದ್ಭುತ ಮೂಡಿಬರುತ್ತದೆ. ಒಟ್ಟಾರೆಯಾಗಿ ಕೇಳಿಗೆ ಕಲಾವಿದರನ್ನ, ಅದರಲ್ಲೂ ವಿಶೇಷವಾಗಿ ಕಲಾವಿದೆಯರನ್ನ ಅವತ್ತು ಹೀನಾಮಾನವಾಗಿ ಅವಮಾನಿಸಿ ಕೀಳಾಗಿ ಕೇವಲವಾಗಿ ಕಾಣ್ತಿದ್ದವರು ಅದೇ ಇವತ್ತಿನ ನಾಟಕ ಕಲಾವಿದರು, ಅಂದ್ರೆ ಗೌರವವಾಗಿ ಕಲಾವಿದರು ಎನ್ನುವ ವಿಶಾಲ ದೃಷ್ಟಿಕೋನದಿಂದ ಕಾಣ್ತಾ ಇದ್ದಾರೆ. ರಂಗ ಪ್ರೇಕ್ಷಕರೇ, ಇಂದಿನ ಕೈಗಾರಿಕೀಕರಣ, ನಗರೀಕರಣ, ಜಾಗತೀಕರಣ ಭರಾಟೆಯಲ್ಲಿ ಈಗಾಗಲೇ ಹಲವಾರು ಜಾನಪದ ರಂಗ ದೃಶ್ಯ ರೂಪಗಳು ಕಣ್ಮರೆಯಾಗ್ತದೆ. ಇನ್ನಾದರೂ ಅಳಿದುಳಿದ ರಂಗ ಪ್ರಕಾರಗಳನ್ನ ಅಕಾಡೆಮಿಗಳಾಗ್ಲಿ, ವಿಶ್ವವಿದ್ಯಾಲಯಗಳಾಗ್ಲಿ, ಸಂಘ ಸಂಸ್ಥೆಗಳಾಗ್ಲಿ, ಮಠಮಾನ್ಯಗಳಾಗ್ಲಿ, ವಿದ್ವಾಂಸರುಗಳಾಗ್ಲಿ ಅವರು ಪ್ರಯತ್ನ ಪಟ್ಟರೆ ಇವತ್ತು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಕೊಡಬಹುದು ಅಂತ ನನ್ನ ಅನಿಸಿಕೆ. ಮುಖ್ಯವಾಗಿ ನಾನು ಮಾತು ಹೇಳೋದಕ್ಕೆ ನಮ್ಮ ಈ ರಂಗಭೂಮಿಯ ಹವ್ಯಾಸಿ ರಂಗಭೂಮಿಯ ಸಂದರ್ಭಕ್ಕೆ ಬಂದಾಗ ನಮ್ಮ ಕೋಲಾರ ಚಿನ್ನದಗಣಿ ಪ್ರದೇಶದಲ್ಲಿ ಹಲವಾರು ರಂಗಕರ್ಮಿಗಳು ನಿರಂತರವಾಗಿ ರಂಗಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವತ್ತು ಸಹ ಅವರು ನಿವೃತ್ತಿ ಹೊಂದಿದರೂ ಸಹ ರಂಗಭೂಮಿಯ ನಂಟನ್ನ ಬಿಟ್ಟಿಲ್ಲ. ಅದರಲ್ಲಿ ನಾಗೇಶಮೂರ್ತಿ, ರಮೇಶ್ ಚಂದ್ರ, ತಿಪ್ಪೇಸ್ವಾಮಿ, ಕೃಷ್ಣಶೆಟ್ಟಿ, ಆನಂದ್ ಶ್ರೀಕಂಠ ಮೂರ್ತಿ, ಸುಶೀಲೇಂದ್ರ ರಾವ್, ಕೇಶವಮೂರ್ತಿ, ಬಸವರಾಜ್ ಕೋಲ್ಕರ್, ಅಕ್ಮಲ್ ಪಾಷಾ ನಾಡು ಕಂಡ ಶ್ರೇಷ್ಠ ಆರ್ಟ್ ಕಲಾವಿದ. ಇವರು ಶ್ರೇಷ್ಠ ಕಲಾ ನಿರ್ದೇಶಕರಾದಂತಹ ಶಶಿಧರ್ ಅಣಪ್ಪ ಅವರ ಕೈ ಕೆಳಗೆ ನುರಿತು ಪ್ರತಿ ವರ್ಷ ನಮ್ಮ ದೆಹಲಿಯಲ್ಲಿ ನಡೆಯುವ ಜನವರಿ 26ರಂದು ನಡೆಯುವ ಟ್ಯಾಬ್ಲೋ ನೇಮಿಸೋದ್ರಲ್ಲಿ ಇವತ್ತಿಗೂ ಸಹ ಇವರ ಕೊಡುಗೆ ಅಪಾರವಾದದ್ದು. ಹಾಗೆ ಸೂರ್ಯನಾರಾಯಣ ಚಡಕ, ಸೋಮಪ್ಪ, ಪೀತಾಂಬರರಾವ್, ಹನುಮಂತಪ್ಪ, ನರಸಿಂಹರಾವ್ ಕುಲಕರ್ಣಿ, ಹಿರೇಮಠು, ಬಸವರಾಜ್ BH, ಮಾಲ್ತೇಶು, ಓಲೆಕಾರು, ಜನಾರ್ದನ, ಸುರೇಶ್ ಜಂಬೂರೆ, ಮಹಾಂತೇಶಪ್ಪ. ಇನ್ನು ಮಹಿಳೆಯರಲ್ಲಿ ಶ್ರೀಮತಿ ಸರಿತಾ ಜ್ಞಾನಾನಂದ, ಶ್ರೀಮತಿ ಶಾರದಾ ಶೇಷಾದ್ರಿ, ಲಕ್ಷ್ಮೀ ಮಾಧವರಾವ್, ಉಮಾರಂಗಸ್ವಾಮಿ, ಫ್ಲೋರಾ, ಶ್ರೀಮತಿ ಫ್ಲೋರಾ. ಇವರು ಸಮುದಾಯದ ಅಚ್ಯುತ ಅವರ ಶ್ರೀಮತಿಯವರು. ಅವರು ಸಹ ಅವರ ಪತಿಯೊಂದಿಗೆ ಇವತ್ತಿಗೂ ಸಹ ರಂಗಕ್ರಿಯೆಯಲ್ಲಿ ನಿರಂತರವಾಗಿ ಪಾಲ್ಗೊಂಡು ರಂಗ ಚಟುವಟಿಕೆಗಳನ್ನು ಹಸಿರಾಗಿಸಿದ್ದಾರೆ. ಇನ್ನು ಗೀತಾ ಚಂದ್ರಶೇಖರ್, ಗಡಿನಾಡ ಹವ್ಯಾಸಿ ರಂಗಭೂಮಿಯಲ್ಲಿ ಮಿನುಗಿದ ನಕ್ಷತ್ರಗಳು. ಈ ಪಟ್ಟಿ
ಅಪೂರ್ಣ ಅನುಭವ. ಏಕೆಂದರೆ ನನ್ನ ಸ್ಮೃತಿ ಪಟಲದಲ್ಲಿ ಮೂಡಿಬಂದ ಹೆಸರುಗಳನ್ನು ಮಾತ್ರ ನಾನು ಇಲ್ಲಿ ಉಲ್ಲೇಖಿಸಿದ್ದೇನೆ, ಕೆಲವು ಘಟನೆಗಳನ್ನು ಮಾತ್ರ ನಾನು ಹೇಳ್ತೇನೆ. ವಯಸ್ಸಾಯ್ತು, ಮರು ಜಾಸ್ತಿ. ಕೋಲಾರ ಚಿನ್ನದ ಗಣಿಯನ್ನ ಬಿಟ್ಟು ನಾನು ಸುಮಾರು 10 ವರ್ಷ ಆಯ್ತು. ಆಗಿನ ನನ್ನ ರಂಗ ವೈಭವವನ್ನ ನೆನಪಿಸ್ಕೊಂಡು ನನ್ನ ರಂಗ ಗೆಳೆಯರನ್ನ ಕೇಳಿ ಈ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದರಲ್ಲಿ ಹಲವಾರು ಸಾಮಾನ್ಯವಾಗಿ 90% ನಿಜ ಇದೆ, 10% ಆ ಕಡೆ ಈ ಕಡೆ ಇರುತ್ತೆ. ಅದನ್ನ ನಾನೇನು ಮಾಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ನೀಡ್ತೇನೆ. ಇನ್ನು ಹೆಚ್ಚಿಗೆ ಹೇಳೋದೇನೂ ಇಲ್ಲ. ಇದುವರೆಗೂ ನನ್ನ ಮಾತುಗಳನ್ನ ಸೌಹಾರ್ದಯುತವಾಗಿ ಕೇಳಿದಂತಹ ಎಲ್ಲ ನನ್ನ ರಂಗಮಿತ್ರರಿಗೆ, ರಂಗಕರ್ಮಿಗಳಿಗೆ ಹಾಗೂ ಅಭಿನಯ ಭಾರತೀಯ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ವಂದನೆ.